ರಕ್ಷಣೆಗಾಗಿ ಅನಂತ ಪ್ಲೇಟ್ ಬ್ಯಾಂಕ್ ಉದ್ಘಾಟನೆ. ಸ್ವಚ್ಛತೆಗೆ ಮತ್ತೊಂದು ಹೆಜ್ಜೆ. ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಶ್ರೀ ನಾಗಭೂಷಣ್ ಶಿವಾಚಾರ್ಯರು, ಗಂಗಾವತಿ, ನಿರ್ಮಲಾ ತುಂಗಭದ್ರಾ ಪಾದಯಾತ್ರೆ ಚಾರಣ ಬಳಗ ಮತ್ತಿತರರ ನಿಸ್ವಾರ್ಥ ಸೇವಾ ಸಂಸ್ಥೆಗಳ ಮೂಲಕ ಪರಿಸರ ಸ್ವಚ್ಛತೆಗಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ದಂತ ವೈದ್ಯ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅವರ ಪರಿಸರ ಸ್ವಚ್ಛತೆಯ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು ಎಂದು ಹೆಬ್ಬಾಳ್ ಬೋಲಾಡಿ ಬಸವೇಶ್ವರ ಮಠದ ಶ್ರೀ ರಾಘಭೂಷಣ್ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ಅವರು ಪಬ್ಲಿಕ್ ಕ್ಲಬ್ನ ಕಲಾನಿಕೇತನ ವೇದಿಕೆಯಲ್ಲಿ ಜರುಗಿದ ಅದಮ್ಯ ಚೇತನ ಫೌಂಡೇಶನ್ ಬೆಂಗಳೂರು ಸಹಯೋಗದೊಂದಿಗೆ ಅನಂತ ಪ್ಲೇಟ್ ಬ್ಯಾಂಕ್ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. ಪ್ಲಾಸ್ಟಿಕ್ ಬಳಕೆ, ಅನ್ನದಾಸೋಹಕ್ಕೆ ಅಡಿಕೆ ಎಲೆಗಳು, ಪಾತ್ರಾವಳಿ ಇವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವುದರ ಮೂಲಕ ರೋಗ ರುಜಿನಗಳು ಹರಡದಂತೆ ಅನಂತ ಪ್ಲೇಟ್ ಬ್ಯಾಂಕ್ ಅನ್ನು ಸ್ಥಾಪಿಸಿ ತನ್ಮೂಲಕ ಯಾವುದೇ ಸಮಾರಂಭಗಳಿಗೆ ಸ್ಟೀಲ್ ಪ್ಲೇಟ್ಗಳನ್ನು ಹಾಗೂ ಸ್ಟೀಲ್ ಲೋಟಗಳನ್ನು ಉಚಿತವಾಗಿ ನೀಡುವುದರ ಮೂಲಕ ಸೇವೆಗೆ ಮುಂದಾಗಿರುವುದು ಅವರಲ್ಲಿನ ಪರಿಸರ ಕಾಳಜಿ ಇತರರಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರನ್ನ ಮುನುವಳ್ಳಿ, ಸಿಂಗನಾಳ ವಿರೂಪಾಕ್ಷಪ್ಪ, ಎನ್ ಸೂರ್ಯನಾರಾಯಣ, ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಡಾಕ್ಟರ್ ಪ್ರದೀಪ್ ಹಿರೇಮಠ್, ಪ್ರಹ್ಲಾದ್ ಕುಲಕರ್ಣಿ, ಕಲಾನಿಕೇತನದ ಕಾರ್ಯದರ್ಶಿ ಡಾಕ್ಟರ್ ಶಿವಕುಮಾರ್ ಬಾಲಿ ಪಾಟೀಲ್ ಸೇರಿದಂತೆ ಡಿವೈಎಸ್ಪಿ ಇತರರು ಉಪಸ್ಥಿತರಿದ್ದರು. ಸಮಾಜ ಸೇವೆ ದೇವರ ಸೇವೆ ಅಂತ ಬಂದಿರತಕ್ಕಂಥ ಶಿವಕುಮಾರ್ ಪಾಟೀಲ್ ಅವರು ಈಗಾಗಲೇ ಅನೇಕ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ ಬಗ್ಗೆ ನಮ್ಮ ವೇದಿಕೆ ತುಂಬ ಕಂಠದಿಂದ ಹೇಳಿದ್ದಾಗಿದೆ. ಅದರ ಜೊತೆಗೆ ಈ ಒಂದು ಒಂದು ಹೊಸ ವಿಚಾರ ಸ್ಟೇಟ್ ಬ್ಯಾಂಕ್. ನಾವೆಲ್ಲ ಬ್ಯಾಂಕ್ ಅಂದರೆ ಹಣಕಾಸಿನ ಬ್ಯಾಂಕನ್ನು ನೋಡಿದ್ವಿ, ಸಹಕಾರ ಬ್ಯಾಂಕ್ಗಳನ್ನು ನೋಡಿದ್ವಿ, ಅನೇಕ ಬ್ಲಡ್ ಬ್ಯಾಂಕ್ಗಳನ್ನು ನೋಡಿದ್ವಿ ಅನ್ನೋದನ್ನು ಗೊತ್ತಾಗಿದೆ. ಅದರ ಜೊತೆಗೆ ಇವತ್ತಿನ ಪರಿಸರ ಪ್ರೇಮಿಗಳಾಗಿರ್ತಕ್ಕಂಥವ್ರು ತುಂಗಭದ್ರಾ ಜಲನಿಯಂತ್ರಣದಿಂದ ಪರಿಸರದ ಮಾಲಿನ್ಯಕ್ಕಾಗಿ ನೀರಿನಿಂದ ಕೊರತಾಗ್ತಕ್ಕಂಥದ್ದನ್ನು ಅದ್ರ ಬಗ್ಗೆ ಹೋರಾಟ ಮಾಡೋದು, ನಮ್ಮ ದುರ್ಗಾ ಮಹಳದ ಬಗ್ಗೆ ಹೋರಾಟ ಮಾಡೋದು, ಇಂಥ ಅನೇಕ ನಾವ್ಯಾರು ಗಮನಿಸಿರ್ತಕ್ಕಂಥ ಅವ್ರು ಗಮನಿಸಿ ಸಮಾಜವನ್ನು ಕೈಗೊಳಿಸಿಕೊಂಡು ಅವ್ರು ಮಾಡ್ತಾ ಬಂದರು. ಅದರಾಗಾಗಿ ಈಗಾಗಲೇ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಪರಮೇಶ್ವರವರು ಮತ್ತು ನಮ್ಮ ASP ಸಾಹೇಬರವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿಂಗನಾಳದ ವಿರೂಪಾಕ್ಷಪ್ಪನವರು, ನಮ್ಮ ಕೋಲ್ಕರ್ ಸರ್ ಅವರು ಇದರ ಬಗ್ಗೆ ಈ ಪ್ಲೇಟಿನ ಬಗ್ಗೆ ಉಪಯೋಗದ ಬಗ್ಗೆ ಹೇಳಿದರು. ಈ ಪ್ಲೇಟನ್ನು ಉಪಯೋಗ ಮಾಡೋದ್ರಿಂದ ನಾವು ಮದುವೆ ಮುಂಜಾನೆ ಮಾಡ್ತೀವಿ, ಜಾತ್ರೆ ಪರಿಚಯಗಳನ್ನು ಮಾಡ್ತೀವಿ, ಅನೇಕ ಧರ್ಮ ಕಾರ್ಯಗಳನ್ನು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿಸಿದಾಗ ಅವರು ಎಸರಿರ್ತಕ್ಕಂಥ ಒಂದು ಪ್ಲೇಟ್ಗಳನ್ನು ಇರ್ತಾವಲ್ಲ, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಗಳು, ಅವು ಮಣ್ಣಿನಲ್ಲಿ ಕೊಳೆಯೋದಿಲ್ಲ, ಬೆಂಕಿಗೂ ಸುಡೋಕ್ಕಾಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಕಾಣ್ತೀವಿ. ಅದ್ರ ಬಗ್ಗೆ ಈಗಾಗಲೇ ನಗರಸಭೆ ಎಚ್ಚೆತ್ತುಕೋಬೇಕಾಗಿದೆ ಮತ್ತು ಪೊಲೀಸ್ ಇಲಾಖೆಯೂ ಸಹ ಅವರು ಜೋಡಿಸಿ ಅದು ಕಾನೂನುಬದ್ಧವಾದ ಒಂದು ಆರ್ಡರನ್ನು ಮಾಡಿದರೆ ಅದನ್ನು ಆಗುತ್ತೆ. ಹಾಗೆ ನಮ್ಮ ಒಂದು ಗಂಗಾವತಿ ತಾಲೂಕಿನಲ್ಲಿ ಅಥವಾ ನಗರದಲ್ಲಿ ಬರ್ತಕ್ಕಂಥ ಕಲ್ಯಾಣ ಮಂಟಪಗಳನ್ನು ಏನಿದೆಯಲ್ಲ, ಇದರ ಒಂದು ವಿಚಾರದ ಬಗ್ಗೆ ಅದರಿಂದ ನಾಮಫಲಕವನ್ನು ಹಾಕಿ ಆ ಪರಿಸರದ ಬಗ್ಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಮಾಡಬೇಕು. ಮತ್ತು ಈಗಾಗಲೇ ಹೇಳ್ದಂಗೆ ಎಲ್ಲದೂ ಫ್ರೀ ಅಂದರೆ ಬಹುಶಃ ಇಲ್ಲಿ ಕಾರ್ಯನಿರ್ವಹಣೆ ಮಾಡೋರಿಗೆ ತೊಂದರೆ ಆಗುತ್ತೆ. ಅದರ ಬಗ್ಗೆ ಸಲಹೆ ಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಹೇಳಿದರು, ಅದಕ್ಕೇನಾದರೂ ಒಂದು ಸರಿಯಾಗಿ ಒಂದು ಪ್ರೀಮಿಯಂ ಹಣವನ್ನು ನಿಯೋಜಿಸಬೇಕಂತ ಹೇಳಿದರೆ ಇಂಥ ಒಂದು ಉತ್ತಮ ಸಲಹೆಗಳನ್ನು ತೆಗೆದುಕೊಂಡು ಅವರು ಯಾವತ್ತೂ ತಮ್ಮ ಕಾಯಕ ಮಾಡೋದ್ರ ಬಗ್ಗೆ ನಾನು ಹೇಳಿದೆ. ನಾನು ಅವರು ಆಸ್ಪತ್ರೆಗೆ ಹೋಗ್ತಿರ್ತೀನಿ,
ಹಾಗಾಗಿ ಹೋಗ್ತಿರ್ತೀನಿ. ಅವ್ರು ಯಾವಾಗಲೂ ಬಿಜಿನೇ ಇರ್ತಾರೆ. ನನಗೆ ನಾವು ಟ್ರೀಟ್ಮೆಂಟ್ ನೋಡೋಕ್ಕಾಗಲ್ಲ ಒಂದೊಂದ್ಸರಿ. ಅವರು ಯಾವಾಗಲೂ ತಮ್ಮ ಕಾಯಕದೊಳಗೆ ನಿರತರಾಗಿರ್ತಾರೆ, ಸಮಾಜದೊಳಗೆ ನಿರತರಾಗಿರ್ತಾರೆ. ಹೀಗೆ ಇಂಥ ಒಂದು ಕಾಯಕ ಜೀವಿಗಳಿಗೆ ನಾವೆಲ್ಲರೂ ಅವ್ರ ಜೊತೆಗೆ ಇರೋಣ. ಅವರ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಾವೆಲ್ಲರೂ ಹಿರಿಯರು ನಾವು ಸಹ ಇರ್ತೀವಿ. ಆಗಲೇ ರೋಗ ರುಜಿನಗಳು ಹೇಗೆ ಬರ್ತು ಅನ್ನೋದನ್ನು ನಮ್ಮ ಪ್ರೊಫೆಸರ್ ಸರ್ ಅವರು ಹೇಳಿದರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ರೋಗ ರುಜಿನಗಳು ಹೇಗೆ ಬರ್ತು ಅನ್ನೋದಕ್ಕೆ ಅವು ಕಂಡಕ್ಕೆ ಆಗ್ತಾಯಿಲ್ಲ. ನಾನು ಯಾವುದೋ ಒಂದು ವಿಚಾರದಲ್ಲಿ ಒಂದು ಪತ್ರಿಕೆಯನ್ನು ಓದಿದೆ. ಈಗ ಎಲ್ಲ ಬ್ಯಾಂಕ್ಗಳು ಬಂದಿದ್ದಾಯಿತು, ಇನ್ನು ವೀರ್ಯ ಬ್ಯಾಂಕ್ ಅನ್ನೋದೊಂದು ಇದೆ. ವೀರ್ಯ ಬ್ಯಾಂಕು ಸಹ ಅಲ್ಲಿ ಒಂದು ವ್ಯಕ್ತಿಯಿಂದ, ಒಬ್ಬ ವಿದ್ಯಾರ್ಥಿ ವ್ಯಕ್ತಿಯಿಂದ ವೀರ್ಯ ಬ್ಯಾಂಕನ್ನು ಸಹ ಕಲೆಕ್ಟ್ ಮಾಡಿ ಡೆನ್ಮಾರ್ಕ್ನಲ್ಲಿ ಅದು ಮಾಡಿದ್ದು 197 ಜನಕ್ಕೆ ಅವನು ವೀರ್ಯವನ್ನು ದಾನ ಮಾಡಿದ್ದಾನೆ. ಆದರೆ ತೊಗೊಂಡವ್ರಿಗೆ ಯಾರು ಕೊಟ್ಟಾರಂತ ಹೇಳಿದಲ್ಲ ಅವರು. ಅಲ್ಲಿನೂ ಸಹ ಅವರಿಗೆ ತೊಗೊಂಡವರಿಗೆ ಇಲಿನೇ ಇದೆ. ಅದರಿಂದಲೂ ಸಹ ಕೆಲವೊಂದು ಎಫೆಕ್ಟ್ ಬಂದವೆ. ಈಗ ಅಂಥ ಒಂದು ಜಾಗೃತಿನೂ ಸಹ ನಮ್ಮ ಜನಕ್ಕೆ ಆಗಬೇಕಾಗಿದೆ. ಸರ್ವಿಸ್ ಮಾಡಬೇಕು ಕಲ್ಪನೆ ಅವ್ರ ಪ್ರತಿ ಈ ಸ್ಟೇಟಲ್ಲಿ ಈ ಒಂದು ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋಕ್ಕಾಗಿದ್ದಾರೆ ಅಂತಂದು ನಮ್ಮ ಮಾತನ್ನು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಶಿವಕುಮಾರ್ ಬಗ್ಗೆ ಅನೇಕ ಹಿರಿಯರು ಅವರ ಕೆಲಸದ ಬಗ್ಗೆ, ಅವರ ಸರ್ವಿಸ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರೆ, ಅದೇ ಥರವಾಗಿ ಇವತ್ತು ಈ ಪ್ಲೇಟನ್ನು ಉಪಯೋಗಿಸುವಂಥ ಕೆಲಸ ಮತ್ತು ಪರಿಸರವನ್ನು ಉಳಿಸುವಂಥ ಕೆಲಸದ ಬಗ್ಗೆ ಹೆಚ್ಚಿನ ಪ್ರತಿಯೊಬ್ಬರೂ ಕಾಳಜಿ ವಹಿಸುವಂಥ ಕಾರ್ಯ ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಅದು ಕೇವಲ ಶಿವಕುಮಾರ್ ಮೇಲೆ ಒಬ್ಬರ ಮೇಲೆ ಬಿಟ್ಟರೆ ಆಗೋದಲ್ಲ, ಅದರ ಜೊತೆಗೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನರೇಂದ್ರ ಮೋದಿಯವರ ಇವತ್ತೇನು ಸ್ವಚ್ಛತಾ ಅಭಿಯಾನ ಇರ್ಬೋದು, ಪರಿಸರ ಉಳಿಸುವಂಥ ಕಾರ್ಯ ಇರ್ಬೋದು, ಮತ್ತು ಅನೇಕ ಇವತ್ತು ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಒಂದುಗೂಡಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಂಸ್ಕಾರ, ನಮ್ಮ ಪರಂಪರೆ. ಯಾಕಂತಂದ್ರೆ ಈಗ ನಾವೆಲ್ಲ ಮಣ್ಣಿನ ಇದರಲ್ಲಿ ಉಪಯೋಗ ಮಾಡ್ತಿದ್ವಿ, ಆಮೇಲೆ ಸ್ಟೀಲ್ ಬಂತು, ಈಗ ಪ್ಲಾಸ್ಟಿಕ್ ಬಂದಿದೆ. ಇವತ್ತು ಅದು ಮಹಾಮಾರಿ ಹೇಗಿದೆ ಅಂತಂದ್ರೆ ಪ್ಲಾಸ್ಟಿಕ್ ದನಗಳ ಸಮಿತಿಗೆ ಹೊಟ್ಟೆಯಲ್ಲಿ ಹಾನಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಹೋಗಲಾಡಿಸುವಂಥ ಕೆಲಸ ಇವತ್ತು ಕಾನೂನು ಇದೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ನಿಷೇಧ ಇದೆ, ಇವತ್ತು ಕಾನೂನನ್ನು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಕಾನೂನು ಇಂಪ್ಲಿಮೆಂಟ್ ಆಗೋದೇ ಕಮ್ಮಿ ಆಗಿದೆ. ಯಾಕಂದ್ರೆ 140 ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಇವತ್ತು ಮುರಿಯುವಂಥ ಕೆಲಸನೇ ಜಾಸ್ತಿ ಆಗ್ತಾಯಿದೆ. ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿ ಇವತ್ತು ಸರ್ಕಾರ ಇರ್ಬೋದು, ಇವತ್ತು ನಗರಸಭೆ ಇರ್ಬೋದು, ಇಮಿಡಿಯೇಟಾಗಿ ಆ ಕಾನೂನು ಎಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು, ಇವತ್ತು ಕಿರಾಣಿ ಅಂಗಡಿಯಿಂದ ಹಿಡಿದು ಪ್ರತಿಯೊಬ್ಬರು ಅದನ್ನು ಮಾಡಿದಾಗ ಮಾತ್ರ ಅದು ನಿಷೇಧ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತಂದರೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಾವು ಮಾಡುವಂತಾಗ ಪ್ರತಿ ವಾರ್ಡ್ನಲ್ಲಿ ಹೋದಾಗ ಸಮಿತಿಗೆ ಎಲ್ಲರೂ ಹೇಳ್ತಾಯಿದ್ರು, ಮೊದಲು ನೀವು ಪ್ಲಾಸ್ಟಿಕ್ ನಿಷೇಧ ಮಾಡುವಂಥ ಕೆಲಸ ಮಾಡಿದ್ರೆ ಅವಾಗ ಮಾತ್ರ ಸ್ವಚ್ಛತೆಯ ಒಂದು ದೃಷ್ಟಿ ಇಂಪ್ಲಿಮೆಂಟ್ ಆಗೋಕ್ಕೆ ಸಾಧ್ಯತೆ ಇದೆ ಎಂಬ ಕಲ್ಪನೆಯನ್ನು ಪ್ರತಿಯೊಂದು ವಾರ್ಡ್ನಲ್ಲಿ ಇರೋದು. ಆ ಒಂದು ನಾವು ಯಾಕಂತಂದ್ರೆ ಇದು ಭಾಷಣಕ್ಕಷ್ಟೇ ಸೀಮಿತ ಆಗ್ತದೆ. ಇಲ್ಲಾಂತಂದ್ರೆ ನಾವು ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತಂದ್ರೆ ನಾವೆಷ್ಟು ಪ್ರಯತ್ನ ಮಾಡಿದರೂ ಹಂಗೆ ಪ್ರಯತ್ನ ವಾದಿಯಾಗೇ ಹೋಗ್ತೀವಿ ಹೊರತು ಆ ಪ್ರಯತ್ನ ಸ್ಟಾಪ್ ಮುಂದಿನ ದಿನಮಾನದಲ್ಲಿ ಆ ಪ್ಲಾಸ್ಟಿಕ್ ನಿಷೇಧ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮತ್ತು ನಗರಸಭೆ ಮತ್ತು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಇಂಪ್ಲಿಮೆಂಟ್ ಆದಾಗ ಮಾತ್ರ ಅದು ಒಂದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಇವತ್ತು ನಾವು ಅದರ ಜೊತೆಗೆ ನಾವು ಹೋರಾಟ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಯಾಕಂದರೆ ನಗರಸಭೆ ಇವತ್ತು ಪ್ಲಾಸ್ಟಿಕ್ ನಿಷೇಧ ಮಾಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಸೇರಿ ಒಂದು ಮೆಮೊರಾಂಡಮ್ ಕೊಟ್ಟು ಅದನ್ನು ಕಾರ್ಯರೂಪಕ್ಕೆ ತಗೊಂಬರ್ರಿ, ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇವತ್ತು ನಾವು ಏನೇನು ತೊಂದರೆ ಆತಂದ್ರೆ ಸಮಿತಿ ನಿಮ್ಮ ಪರವಾಗಿ ನಾವು ಬಂದು ನಿಲ್ತೀವೆಂಬ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಾಗ ಮಾತ್ರ ಇವತ್ತು ಸರ್ಕಾರದ ಅಧಿಕಾರಿಗಳಿಗೂ ಒಂದು ಧೈರ್ಯ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಇವತ್ತೇನು ಡಾಕ್ಟರ್ ಶಿವಕುಮಾರ್ ಅವರು ಮತ್ತು ಅನೇಕ ಅವರ ಹಿಂದೆ ಇರುವಂಥ ಅನೇಕ ಹಿರಿಯರು, ಯುವಕರು ಮತ್ತು ಮಾಧ್ಯಮದ ಮಿತ್ರರು ಏನು ಕೆಲಸ ಮಾಡ್ತಾಯಿದ್ದಾರೆ, ಆ ಕೆಲಸಕ್ಕೆ ಇವತ್ತು ಗಂಗಾವತಿ ನಗರದ ಎಲ್ಲ ಹಿರಿಯರು ಮತ್ತು ಹೆಬ್ಬಾಳ ಶ್ರೀಗಳು ಬೆನ್ನೆಲುಬಾಗಿ ನಿಂತು ನಿಮ್ಮ ಕೆಲಸವನ್ನು ಸಕ್ಸಸ್ ಮಾಡಲಿಕ್ಕೆ ಮತ್ತು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲರೂ ಬೆಂಬಲವಾಗಿ ನಿಲ್ತು ಅಂತೇಳಿ ಈ ಸಂದರ್ಭದಲ್ಲಿ ಗಂಗಾವತಿ ಉದ್ಘಾಟನೆ ಆಗಿದೆ. ಈಗಾಗಲೇ ನಾವು ಮೊನ್ನೆ ತಾನೇ ನಾನು ಗವಿಮಠಕ್ಕೆ ಹೋಗಿದ್ದೆ. ಹಂಗೆ ನನ್ನ ಅನುಭವದ ಮಾತುಗಳನ್ನು ಹೇಳ್ತೀನಿ. ಗವಿಮಠಕ್ಕೆ ಹೋಗಿದ್ವಿ ನಾವು, ನಮ್ಮ ಹುಬ್ಬಳ್ಳಿ ಶಾಸಕರು ಮೊದಲು ಹೋಗಿದ್ದೆ, ನಿನ್ನೆ ಹೋದಾಗ ಒಂದು ನಾವು ಸಂಸ್ಕೃತಿ ಇದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಮುರುಘಾ ಮಠದಲ್ಲಿ 6 ತಿಂಗಳು ನಾನು ಕಲಿಯೋ ಮುಂದಿದ್ದೆ. ನಮ್ಮ ಊಟ ಮಾಡಿದಕ್ಕೆ ಮೊದಲು ಪ್ಲೇಟ್ ತೊಗೊಂಡೋಗಿ ನಾವು ತೊಳೆದ್ವಿ. ಈ ಸಂಸ್ಕೃತಿ ಏನು ತಪ್ಪಲ್ಲಿದೆ. ಯಾಕೆ ಹೇಳ್ತೀನಿ ಅಂದ್ರೆ,
ನಮಗೆ ನಿಜವಾಗಿ ಅಂದ್ರೆ ಆ ಪ್ಲೇಟ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಊಟ ನಾವು ಮಾಡಿದ್ವಿ, ತೊಗೊಂಡು ತೊಳೆದ್ವಿ, ಸರಿಯಾಗಿ ಇಟ್ವಿ. ಇದು ಒಂದು ಸಂಸ್ಕೃತಿ ಅಂತ ಕಲಿಬೇಕಾಗಿದ್ದು. ಜೊತೆಗೆ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ನಾ ಯಾಕೆ ಹೇಳ್ತೀನಿ, ನಿರ್ಮಲ ತುಂಗಭದ್ರಾ ಅಭಿಯಾನದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಅವರು, ನಾವೆಲ್ಲರೂ ಸುಳ್ಳು, ನಾವು ಬರೀ ಅವ್ರಿಗೆ ಹೇಳಿದ್ದಕ್ಕೆ ಎಷ್ಟು ಅಂದಿರ್ಬೋದು, ಕೆಲಸ ಮಾಡಿದವರು ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್. ಅವರು ಎಷ್ಟು ರೀತಿಯೊಳಗೆ ಮಾಡಿದ್ರು ಅಂದ್ರೆ ನಾವೆಲ್ಲರೂ ಹೋಗಿದ್ರು ಬಿಡ್ತಿದ್ದಿಲ್ಲ, ಹುಬ್ಬಳ್ಳಿಯಾಗದ್ರಿ, ಆದ್ರೆ ದೌಡ್ ಬಂದುಬಿಟ್ಟಿರ್ತಾರೆ. ಇಷ್ಟೇ ಮಾತು ಅಂದ್ರೆ, ಯಾಕಂದ್ರೆ ಅವರಲ್ಲಿದ್ದಂಥ ಒಂದು ಪರಿಸರ ಪ್ರೇಮ ಅದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ, ಮತ್ತು ಅದೆಮ್ಮೆ ಏನು ಚೇತನ ಫೌಂಡೇಶನ್ ಭಾಳ ಮುಖ್ಯವಾದಂಥ ದೊಡ್ಡ ಸಂಸ್ಥೆ ಇದು. ಮಾನ್ಯ ನಮ್ಮೆಲ್ಲರ ಮಾರ್ಗದರ್ಶನ ಅಂತ ಮಾನ್ಯ ಅನಂತಕುಮಾರ್ ಸ್ಥಾಪಿಸಿದಂಥ ಸಂಸ್ಥೆ ಇದು. ಬೆಂಗಳೂರಲ್ಲಿ ಸಾಕಷ್ಟು ಒಳ್ಳೆಯ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಜೊತೆಗೆ ಅವರ ಧರ್ಮಪತ್ನಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಕಾರ್ಯ ಮಾಡ್ತಾ ಇದ್ದಾರೆ. ಮೊದಲೇನು ಕರೋನಾ ಬಂದಂಥ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರು ಮಾಡುವಂಥ ಕಾರ್ಯ ಭಾಳ ಅತ್ಯುತ್ತಮವಾದದ್ದು. ಯಾವುದೇ ಒಂದು ಜನರಿಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸೇವೆ ಮಾಡುವಂಥ ಕಾರ್ಯವನ್ನು ನಮ್ಮ ಅದೆಮ್ಮ ಚೇತನ ಫೌಂಡೇಶನ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಪ್ಲೇಟ್ ಬ್ಯಾಂಕು ಈಗಾಗಲೇ ಯಾಕೆ ಬಂತು ಏನಂತೇಳಿ ಹೇಳಿದಾಗ, ಇದು ಈಗಾಗಲೇ ಚಾಲೂ ಆಗಿದೆ. ಯಾಕೆಂದರೆ ನಿರ್ಮಲ ತುಂಗಭದ್ರಾ ಅಭಿಯಾನದಾಗ ಇವೆಲ್ಲ ಉಪಯೋಗ ಆದ 1000 ಪ್ಲೇಟ್ ಕೊಟ್ಟರು, ಗ್ಲಾಸ್ ಕೊಟ್ಟರು ಅಂತ ಹೇಳಿದರು. ನಿಜವಾಗಿ ಭಾಳ ಸಂತೋಷ. ಜೊತೆಗೆ ನಾವು ಪ್ಲಾಸ್ಟಿಕ್ ಬಳಕೆ ಇರ್ಬೋದು, ಕಾಗದ ಬಳಕೆಯನ್ನು ಎಲ್ಲರೂ ಕೂಡಿಕೊಂಡು ಮುಕ್ತ ಮಾಡಬೇಕನ್ನುವಂಥ ಉದ್ದೇಶದಿಂದ ಮಾಡಿದ್ದಾರೆ. ಜೊತೆಗೆ ನನ್ನ ಅಭಿಪ್ರಾಯ ಒಂದು ಮಾತು ಹೇಳಿದೆ ಅವ್ರಿಗೆ, ನಮ್ಮ ಡಾಕ್ಟರ್ ಶಿವಕುಮಾರ್ ಅವರಿಗೆ, ಏನಂತಂದ್ರೆ, ನೀವು ಒಂದು ಯಾರಿಗೋ ಬರ್ತಾರೆ, ಅದಿಲ್ಲ ನಮಗೆ ಪ್ಲೇಟ್ ಕೊಡ್ರಿ 1000 ಅಂತಾರೆ, ಅವ್ರ ಕಡೆಯಿಂದ ಅಡ್ವಾನ್ಸ್ ತೊಗೊತೀರಿ, ಅಡ್ವಾನ್ಸ್ ಅವ್ರ ಪ್ಲೇಟ್ ಹೊಳೆ ಕೊಟ್ಟಾಗ ಅಡ್ವಾನ್ಸ್ ಹೊಳೆ ಕೊಡ್ತೀರಿ, ಎಲ್ಲ ಸರಿ. ಆದರೆ ಮಿನಿಮಮ್ ಏನಾದರೂ ಖರ್ಚಿಗೆ ಕನಿಷ್ಠ ಏನು ಪ್ಲೇಟ್ ಎತ್ತಿಡಬೇಕಾದ್ರೆ ಒಂದು 4 ಲೇಬರ್ಗಳು ಖರ್ಚು, ಅಥವಾ ಒಬ್ಬ ಕಾಯಬೇಕಾದ್ರೆ ಒಬ್ಬ ಮನುಷ್ಯ ಖರ್ಚು, ಮಿನಿಮಮ್ ಇದನ್ನು ಮಾಡಿರಿ ಅಂದೆ. ನೀವು ಯಾವುದೂ ನಿಮಗಲ್ಲ, ಆದರೂ ಸಹಿತ ನಾವು ಮಿನಿಮಮ್ ಏನಾದರೂ ಒಂದು ಚಾರ್ಜ್ ಮಾಡದೇ ಇದ್ರೆ ಮನುಷ್ಯನಲ್ಲಿ ಫ್ರೀ ಅನ್ನೋದು ಭಾಳ ಆಗಬಾರ್ದು. ಫ್ರೀ ಅಂದ ಕೂಡ ನಾವು ಲೇಜಿ ಆಗಿಬಿಡ್ತೀವಿ. ಸಿಗ್ತಾವೆ ನೋಡ್ರಿ, ಅಲ್ಲಿ ಡಾಕ್ಟರ್ ಅದಾರ, ಒಂದು 1000 ಪ್ಲೇಟ್ ತೊಗೊಂಬರ್ರಿ ನೋಡ್ರಿ, ಈ ಭಾವನೆ ನಮ್ಮಲ್ಲಿ ಬರಬಾರ್ದು. ಏನಿದ್ರು ಸಹಿತ ಸ್ವಲ್ಪ ಮಟ್ಟಿಗೆ ಮಿನಿಮಮ್ ಕನಿಷ್ಠ ಅದ್ರದ್ದು ಏನು ಖರ್ಚೈತೆ ಆ ಖರ್ಚು ತೆಗೆದುಕೊಂಡು ಮಾಡಿರಿ ನೀವು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನನ್ನ ಸಲಹೆಯನ್ನು ಮಾನ್ಯ ನಮ್ಮ ಡಾಕ್ಟರ್ ಶಿವಕುಮಾರ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಮ್ಯಾಗ ಆದ್ಯಮ ಚೇತನ ಅವ್ರದ್ದು ಏನದ ಅದು ನಿಮ್ಗೆ ಅವ್ರಿಗೆ ಬಿಟ್ಟದ್ದು. ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ಜನರು ಹೆಂಗದ ನಾವೇ ಜನರನ್ನಕ್ಕಿಂತ ನಾವು ಹೆಂಗದೀವಿ ಅಂದ್ರೆ, ಫ್ರೀ ಸಿಗ್ತದನ್ರಿ, ಹಂಗೆ ಒಂದು ಬಿಟ್ಟು 10 ಹೇಳಿಬಿಡ್ರಿ ಅವ್ರು ಕೊಡ್ತಾರೆ, ಈ ಭಾವನೆ ನಮ್ಮಲ್ಲಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗಿದ್ದು ಸಹಿತ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತು ಯಾವುದೇ ಒಂದು ಯಾವುದೇ ಒಂದು ನಾವು ಪದ್ಧತಿ ಮಾಡಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಅಷ್ಟೇ ಮುಖ್ಯ. ಯಾಕಂದರೆ ನೋಡಿರಿ, ಇವೆಲ್ಲ ಗ್ಲಾಸು, ಪ್ಲೇಟು, ಆಮೇಲೆ ಕುಡಿ ನೀರಿಂದು, ನಾವು ಈಗ ಬಿಸ್ಲೇರಿ ಬಾಟಲ್ ತೊಗೊತೀವಿ, ಯಾರೇ ತೊಗೊಳ್ಳಿ, ಕನಿಷ್ಠ ಒಂದು ಸಣ್ಣದು 200 ml ತೊಗೊಂಡ್ರೆ 5 ರೂಪಾಯಿನೂ ಆಯಿತು, 7 ರೂಪಾಯಿ ಆಯಿತು, ಮತ್ತು 1 ಲೀಟ್ರ್ ತೊಗೊಂಡ್ರೆ 10 ರೂಪಾಯಿ ಆಯಿತು, ತೊಗೊತೀವಿ, 20 ರೂಪಾಯಿನೂ ಐತಿ ತೊಗೊತೀವಿ. ಈ ಗ್ಲಾಸ್ ಕೊಟ್ಟರೆ ಇದಕ್ಕೆ ಚಾರ್ಜ್ ಕೊಡೋಕೆ ನಾವು ರೆಡಿ ಇರೋಂಗಿಲ್ಲ, ಫ್ರೀ ಅಂತ ಹೇಳ್ರಿ. ಅದು ಹಿಂಗೆ ಭಾವನೆ ನಮ್ಮ ಹತ್ರ ಬಂದುಬಿಡ್ತದೆ. ಅದಕ್ಕೆ ದಯವಿಟ್ಟು ನನ್ನ ಸಲಹೆಯನ್ನು ಸಹಿತ ಪರಿಗಣನೆ ಮಾಡಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ನನಗನ್ನಿಸ್ತು, ನಾ ಪದೇ ಹೇಳ್ತಾ ಇರ್ತೀನಿ, ನೀವು ದವಾಖಾನೆಗೆ ಯಾವಾಗ ಹೋಗ್ತಿರೋ ಗೊತ್ತಿಲ್ಲ ನನಗೆ. ನಾನಂತೂ ನಿಮ್ಮ ದವಾಖಾನೆಗೆ ಏನೋ ಭಾಳ ಹೊಳಗೆ ಒಂದು 4-5 ವರ್ಷದಿಂದ ಬಂದಾಗ ನೀವು ಭೇಟಿ ಆಗ್ತಿದ್ರಿ. ಈಗಂತೂ ದವಾಖಾನೆಗೆ ಯಾವಾಗ ಇರ್ತೀರೋ ಇಲ್ಲ, ಯಾಕಂದ್ರೆ ಯಾವ್ದಾರ ಒಂದು ಕೆಲಸ ಹಚ್ಕೊಂಡೇ ಬಿಟ್ಟಿರ್ತೀರಿ. ನಾನು ನಿನ್ನೆ ಫೋನ್ ಮಾಡಿ, ಇಲ್ರಿ ಸರ್ ಬರ್ಬೇಕಂತ, ನಾನು ಆ್ಯಕ್ಚುಲಿ ಗದಗ ಹೊಂಟಿದ್ದೆ, ಇವ್ರು ಡಾಕ್ಟರ್ ಅಂದ ಕಡೆ ಇಲ್ಲ ಹಂಗಾರೆ ಇಲ್ಲಿ ಹೋಗಿ ಮುಗಿಸ್ಕೊಂಡು ಗದಿಗೆ ಹೋಗೋಣ ಅಂತ ವಿಚಾರ ಮಾಡಿದೆ. ಅದಕ್ಕೆ ವಿಶೇಷವಾಗಿ ಅವರಲ್ಲಿ ಏನು ಕಾರ್ಯ ಮಾಡಬೇಕನ್ನುವಂಥ ಒಂದು ಏನು ಭಾವನೆ ಇದೆಯಲ್ಲ, ಅದನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ. ಅವ್ರು ಪ್ರತಿಯೊಂದು ಕೆಲಸ ನೋಡ್ರಿ, ತಮ್ಮದೆಲ್ಲ ಬಿಟ್ಬಿಡ್ತಾರೆ, ಬಂದುಬಿಡ್ತಾರೆ, ಯಾರು ಬೇಕಾದಿರಲಿ. ಯಾಕಂದರೆ ಏನು ನಿರ್ಮಲ ತುಂಗಭದ್ರಾ ಅಭಿಯಾನ ಭಾಳ ಕೆಲಸ ಮಾಡ್ರಿ ಅವರು. ನಾವು 50 ಮಂದಿ ಇದೀವೋ, 100 ಮಂದಿ ಇದೀವೋ, 200 ಮಂದಿ ಅದ್ರ ಬಗ್ಗೆ ಎಂದೂ ವಿಚಾರ ಮಾಡಿಲ್ಲ ಅವ್ರು ತಮ್ಮ ಕೆಲಸ ಏನೈತೆ ಅಲ್ಲಿ ಪ್ರಾಂಪ್ಟಾಗಿ ಮಾಡೋದು, ಮುಗಿಸ್ಕೊಂಡು ಹೋಗೋದು. ಮೊನ್ನೆ ನಾನೇ ಕೇಳಿದೆ, ಎಲ್ಲಿದ್ದೀರಿ ಅಂದೆ, ಕಂಪ್ನಿಯಾಗ ಇದೀನಿ ರೀ ಅಂದ್ರೆ, ಯಾಕೆ ನಿರ್ಮಲ ತುಂಗಭದ್ರಾ ಅಭಿಯಾನದಾಗ ಕಾರ್ಯಕ್ರಮದಾಗ, ಹಂಗಾರೆ ನಾನು ಬರ್ತೀನಿ ನೋಡ್ರಿ ಅಂತ ಬಂದೆ. ನಾನು ಕಂಪ್ನಿಗೆ ಹೋಗಿದ್ದೆ ನಾನು. ಅಂದ್ರೆ ಅವ್ರೇನು ನಮ್ಗೆ ಹೇಳ್ಬೇಕಂತಲ್ಲ, ಅವ್ರು ಎಲ್ಲಿದಾರೆ ಅಂತ ನಾವು ಕೇಳ್ಬೇಕು. ಈಗ ಎದಕ್ಕೆ ಹೋಗಿ ಎಲ್ಲಂತ ಕೇಳ್ಬೇಕು, ಇದಕ್ಕೆ ಹೋಗಿದ್ರಿ ಅಂದ್ರೆ ನಾವು ಅವ್ರು ಕೊಡ್ಬೇಕು. ಅಂದ್ರೆ ಅವರಲ್ಲಿದ್ದಂಥ ಕಾಳಜಿ ನಾವು ವಿಚಾರ ಮಾಡಬೇಕಾಗಿತ್ತು ಪ್ರತಿಯೊಂದು ಸಂದರ್ಭದಲ್ಲಿ ನೋಡ್ರಿ. ಆದ ಕಾರಣ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅಭಿನಂದನೆ ಸಲ್ಲಿಸೋ ಜೊತೆಗೆ, ನೀವು ಏನೇ ಮಾಡಿ ನಿಮ್ಮ ಜೊತೆಗಿರ್ತೇವೆ. ಏನು ಪರಿಸರವನ್ನು ಎಲ್ಲರೂ ನಾವು ಉಳಿಸಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ, ವಿಶೇಷವಾಗಿ ಒಂದು 1000 ಪ್ಲೇಟಿಗೆ ಆಗಲಿ ಒಳಗದಾವಲ್ಲ, ಗ್ಲಾಸ್ ಅದಾವ, ಕುಡಿಯಲಿಕ್ಕೆ ನೀರು,
ಇದು ಅದ. ಅದಕ್ಕೆ ದಯವಿಟ್ಟು ಇದಕ್ಕೆ ಕಾರ್ಯ ಮಾಡ್ತಾ ಇದ್ದೀರಲ್ಲ, ನೀವು ಮಾಡಿರಿ, ನಿಮ್ಮ ಜೊತೆಗೆ ನಾವು ಇರ್ತೇವೆ. ಜನರ ಸೇವೆಯನ್ನು ಮಾಡುವಂಥ ಪವಿತ್ರ ಕಾರ್ಯವನ್ನು ನಾವು ಮಾಡೋಣ. ಯಾರೇನೇ ಅಂದ್ಮ್ಯಾಗ ಇನ್ನೊಂದಂದ್ರೆ ಅವ್ರು ಹಂಗಂತಾರೆ ಹಿಂಗಂತಾರೆ ಅಂತ ತಿಳ್ಕೊಬಾರ್ದು ಯಾರು. ನನಗೂ ಈಗೀಗ ಅನುಭವ ಅನಿಸ್ತದೆ, ಯಾರು ಅನ್ನೋರು ಅಂತಿರ್ತಾರೆ, ನಾವು ಮಾಡೋದು ಒಳ್ಳೆ ಕೆಲಸ ಮಾಡ್ತಿರ್ಬೇಕು, ಅದೇ ನಿಜವಾದ ಜೀವನ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಕೊಪ್ಪಳದ ನೀವು ಕೇಳ್ರಿ ಏನಂತಾರಂದ್ರೆ, ನಿನ್ನೆ ಆಗಿ ಹೋಗ್ಯದ, ಎಸ್ಟರ್ಡೇ ಫಾಸ್ಟ್ ಆಗಿದ್ದು, ಇವತ್ತೇನದು ಅದು ಅಷ್ಟೇ ಕರೆವಂತ, ನಾಳೆ ಏನಾಗ್ತದೆ ನಮಗೆ ಗೊತ್ತಿಲ್ಲ ಅಂತ. ಇದನ್ನು ಎಲ್ಲರೂ ಕೇಳ್ತೀನಿ, ನಾನು ಕೇಳ್ತೀವಿ. ಯಾಕಂದ್ರೆ ಅವ್ರು ಫೇಸ್ಬುಕ್ ವಾಟ್ಸಪ್ನಾಗ ಕೊಪ್ಪಳದಾರ ಮಾತು ಕೇಳಿಬಿಟ್ರೆ ನಾವು ಅರ್ಧ ಸುಧಾರಣೆ ಆಗ್ತೀವಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಎಲ್ಲ ಸುಧಾರಣೆ ಆಗ್ಲಿಕ್ಕೂ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತೀವಿ. ಅವರು ನಿನ್ನಿದು ಆಗೋಗ್ಯದ, ಇವತ್ತೇನದ ಅದು ಪ್ರೆಸೆಂಟ್ ಏನದ ಅದ ಸತ್ಯ, ನಾಳೆ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಚಂದ ಮಾತಾಡ್ತಾರೆ. ಆಮೇಲೆ ಮನೆ ಜಾತ್ರೆಗೆ ನೀವು ಮಾತು ಕೇಳಿದ್ರು, ಅವರು ಯಾಕೆ ಹೇಳ್ತಿದ್ರು, ಅವ್ರು ಮಾತಾಡೋ ಅವ್ರೊಂದು ಮಾತು ಹೇಳಿದ್ರು, ತಾವೆಲ್ಲರೂ ಕೇಳಿರ್ಬೇಕು. ಏನಂದ್ರೆ ಕೊಪ್ಪಳದಾರ ಹೇಳಿದ್ರು ಏನಂತಂದ್ರೆ, ಭಾಳ ಮಂದಿ ರಾಜಕಾರಣಿಗಳನ್ನು ನೋಡಲಿಕ್ಕೆ ಜನರು ಬರ್ತಾರಂತ. ಆದ್ರೆ ಎಲ್ಲ ರಾಜಕಾರಣಿಗಳು ಇವತ್ತು ಕೊಪ್ಪಳ ಜಾತ್ರೆಗೆ ಬಂದದ್ದು ನಿಮ್ಮನ್ನು ನೋಡಕ್ಕೆ ಬಂದಾರಂತ ಜನರು ಕೈ ಮಾಡಿ ತೋರಿಸಿದ್ರು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ಹುಬ್ಬಳ್ಳಿ 3000 ಮಠ ಕೇಳಿದ್ರು, ತಾವು ಕೇಳಿರಲಿಲ್ಲ. ಯಾವುದೇ ಮಠದ ಪೀಠಾಧಿಪತಿಗಳು ನೀವು ಆಗ್ಬೇಕಾಗಿದ್ರೆ ಮುಂದೆ ಗವಿಮಠದಾಗ ಬಂದು ತರಬೇತಿ ತೊಗೊಂಡು ಹೋಗ್ರಿ ಅಂತ ಹೇಳಿದರು. ಕೇಳಿದ್ರೆ ನೀವು? ಅದು ಎಷ್ಟು ದೊಡ್ಡ ವ್ಯಕ್ತಿತ್ವ ಅದು. ನಾವು ಅವ್ರ ಬಗ್ಗೆ ಹೊಗಳ್ತಾ ಇಲ್ಲ, ಅವ್ರು ಮಾಡುವಂಥ ಕಾರ್ಯ ದೊಡ್ಡ. 3000 ಮಠದ ಜಗದ್ಗುರು ಹೇಳಿದ್ರು, ನಮಗೆ ಎಷ್ಟು ಇದು ಅನ್ನಿಸ್ತದೆ ಅವ್ರು ಮಾಡುವಂಥ ರೀತಿ, ಅವ್ರು ನಡೆದುಕೊಳ್ಳುವಂಥ ಒಂದು ಪದ್ಧತಿ. ಅದರಲ್ಲಿ ನಿಜವಾಗಿ ಅಂದ್ರೆ ಒಳ್ಳೆಯ ಕೆಲಸವನ್ನು ಗಂಗಾವತಿ ನಗರದಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವಿದ್ದೇವೆ. ನೀವು ಯಾವುದೇ ಸಂದರ್ಭದಲ್ಲಿ ಕರೀರಿ. ವಿಶೇಷವಾಗಿ ತೇಜಸ್ವಿನಿ ಅನಂತಕುಮಾರ್, ಯಾಕೆಂದರೆ ನಮ್ಮ ಪಕ್ಷದ ನಾಯಕರಾಗಿ ಮಾನ್ಯ ಅನಂತಕುಮಾರ್ ಸಾಕಷ್ಟು ಕಾರ್ಯವನ್ನು ಮಾಡಿದ್ದಾರೆ, ನಮಗೆಲ್ಲರಿಗೂ ಮಾರ್ಗದರ್ಶಿಗಳಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ಸಂಸ್ಥೆ ಇವತ್ತು ಕಾರ್ಯ ಮಾಡ್ತಾ ಇದೆ. ಮತ್ತು ಈಗ 1000 ಪ್ಲೇಟ್ ಈಗ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಆದ ಕಾರಣ ಎಲ್ಲ ಅಂಶವನ್ನು ನಾವು ಅರಿತುಕೊಂಡು ಗಂಗಾವತಿ ನಗರವನ್ನು ಪರಿಸರ ಮುಕ್ತವನ್ನಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ವಿಶೇಷವಾಗಿ ಆಗಮಿಸಿದಂಥ ನಮ್ಮೆಲ್ಲ ಅನೇಕ ಹಿರಿಯರಿದ್ದಾರೆ, ಎಲ್ಲರೂ ಕೂಡಿಕೊಂಡು ಗಂಗಾವತಿ ನಗರದ ಅಭಿವೃದ್ಧಿಗಾಗಿ ಕಾರ್ಯ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಾನು ಹೇಳುವ. ಜಾಸ್ತಿ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿರ್ಬೋದು, ಈಗ ಡಿಸೆಂಬರ್ನಲ್ಲಿ ಚಳಿ ಬದಲಿ ಮಳೆ ಬರ್ತಾ ಇದೆ, ಮಾರ್ಚ್ನಲ್ಲಿ ಬಿಸಿಲು ಬದಲಿ ಮಳೆ ಬರ್ತಾ ಇದೆ. ಒಮ್ಮೆ ಜೋರಾಗಿ ಬಿಸಿಲು ಇರ್ತದೆ, ಒಮ್ಮೆ ಮಳೆ ಬರ್ತದೆ. ಸೊ ಹೀಗಾಗಿ ಎಲ್ಲವೂ ಪ್ಲಾಂಟೇಷನ್ಸ್ ಆಗಲಿ, ಎಲ್ಲ ಎನ್ವಿರಾನ್ಮೆಂಟ್ ಆಗಲಿ ಭಾಳ ಚೇಂಜ್ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ 2035-40ರಲ್ಲಿ ಇರುವಂಥ, ನಮಗೆಲ್ಲ ಗೊತ್ತಿದೆ, 175-80 ಭಾಗ ನೀರಿದೆ. ಅದರಲ್ಲಿ 35% ಗ್ಲೇಸಿಯರ್ ಇದೆ. ಅದು ಏನಾದರೂ ಬಿಸಿಲಾಗಿ ಹೀಗೆ ಕರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕರಗ್ತು ಅಂತಂದರೆ ಪೂರ್ತಿ ನಮಗೇನಾದರೂ ಜಸ್ಟ್ ಭೂಮಿ ಉಳಿದಿದೆ ಎಲ್ಲವೂ ನೀರಿನಲ್ಲಿ ಹೋಗಿ ಮತ್ತೆ 4ನೇ ಯುಗ ಕಲಿಯುಗ ಮುಕ್ತಾಯ ಆಗುವಂಥ ಅಂಚಿನಲ್ಲಿ ನಾವೆಲ್ಲ ತೊಡಗಿದೆವು. ಅದಕ್ಕೆ ಮೇನ್ ಕಾರಣ ಏನು ಅಂತಂದರೆ ಇದೇ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ ಅಂತಂದರೆ ನಮ್ಮ ಪದ್ಧತಿಯಲ್ಲಿ ನಾವು ಎಷ್ಟಾಗತ್ತೆ ಅಷ್ಟು ಭಾಳ ಸುಧಾರೀಕರಣ ಹಾಗೂ ಭಾಳ ಸರಳವಾದಂಥ ಸಾಮಾನುಗಳನ್ನು ಹಾಗೂ ನಮ್ಮ ಕಲ್ಚರ್ನಿಂದ ಎಲ್ಲವೂ ನಾವು ಸಮಾಜವನ್ನು ಹಾಗೂ ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ. ಈ ಪರಿಸರವನ್ನು ನಾಶ ಮಾಡಬಾರ್ದಾಗಿತ್ತು ಅಂತಂದರೆ ಡಾಕ್ಟರ್ ಶಿವಕುಮಾರ್ ಸರ್ ತೆಗೆದುಕೊಂಡಂಥ ಇದೊಂದು ಒಳ್ಳೆಯ ವಿಚಾರ. ಈಗ ತಮಗೆಲ್ಲ ಗೊತ್ತಿರ್ಬೋದು, ಅದಮ್ಯ ಫೌಂಡೇಶನ್ನು ಡಾಕ್ಟರ್ ತೇಜಸ್ವಿನಿ ಮೇಡಮ್ನವರು 1997ರಲ್ಲಿ ನಮಗೆಲ್ಲ ಗೊತ್ತಿರ್ಬೋದು. ಅವಾಗೆ ಬರುವಂಥ ಶಾಲೆ ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಡ್ತಾ ಇರಲಿಲ್ಲ. ಮಕ್ಕಳು ಜಾಸ್ತಿ ಬರಲಿ ಮತ್ತು ಮಕ್ಕಳ ಪೌಷ್ಟಿಕತೆ ಜಾಸ್ತಿ ಆಗಲಿ ಅಂತ ತಿಳ್ಕೊಂಡು ಹೇಳಿ ಡಾಕ್ಟರ್ ತೇಜಸ್ವಿನಿ ಮೇಡಮ್ ಅವರವರು NGO ಫೌಂಡೇಶನ್ ತೆಗೆದು ಅದಮ್ಯ ಫೌಂಡೇಶನ್ ಮಾಡಿ ಮಿಡ್ ಡೇ ಮೀಲ್ಸ್ ಅಂತ ತೆಗೆದ್ರು. ಮಿಡ್ ಡೇ ಮೀಲ್ಸ್ ಅಂತ ತೆಗೆದ ಮೇಲೆ ಅವಾಗಿಂದ ಅವ್ರು ಮಿಡ್ ಡೇ ಮೀಲ್ಸ್ ಮಾಡಿದರು. ಆಮೇಲೆ ಕೊರೋನಾದಲ್ಲಿ ತುಂಬ ಸಹಾಯ ಮಾಡಿದರು. ಹಾಗೂ ಎಲ್ಲ ಶಾಲೆ, ಎಸ್ಪೆಷಲಿ ಶಾಲೆಗಳಿಗೆ ಭಾಳ ಎಲ್ಲ ವಿದ್ಯುತೀಕರಣ ಎಲ್ಲ ಉಪಕರಣಗಳನ್ನು ಕೊಡ್ತಾಯಿದ್ರು. ಅದ್ರ ಜೊತೆಗೆ ಎಲ್ಲ ಬಡ ಮಕ್ಕಳಿಗೂ ಸಹಿತ NGO ಫೌಂಡೇಶನ್ ತೆಗೆದಿದ್ದು, ಅದ್ರ ಜೊತೆಗೆ ಬ್ಲಡ್ ಬ್ಯಾಂಕ್ ಹೇಗಿದೆ ಹಾಗೆ ಪ್ಲೇಟ್ ಬ್ಯಾಂಕನ್ನು ಮಾಡಿದ್ದಾರೆ. ಅದನ್ನು ನಾವು ಈಗ 2025ರಲ್ಲಿ ನಾವು ಗಂಗಾವತಿಯಲ್ಲಿ ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಾವು ಈ ಪ್ಲೇಟ್ಸ್ಗಳನ್ನು ಉಪಯೋಗ ಮಾಡಬೇಕಾಗಿತ್ತು ಅಂತಂದರೆ ನಾವು ದುಡ್ಡಿನಗಿಂತ ಮೊದಲು ಇವುಗಳ ಉಪಯೋಗ ಹೇಗೆ ಆಗುತ್ತೆ ವಿಚಾರ ಮಾಡ್ಕೊಂಡು ನನ್ನ ಮೇನ್ ವಿಚಾರ. ಇದು ಉಪಯೋಗ ಆಗಬೇಕಾಗಿತ್ತು ಅಂತಂದರೆ ನಗರದಲ್ಲಿರುವಂಥ ಪ್ಲಾಸ್ಟಿಕ್ ಉಪಯೋಗ ಭಾಳ ಕಡಿಮೆ ಆಗಬೇಕು. ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಆಯಿತು ಅಂದರೆ ಮಾತ್ರ ತೆಗೆದುಕೊಂಡು ಹೋಗ್ತಾರೆ, ಇಲ್ಲಾಂದರೆ ಯಾರೂ ತೆಗೆದುಕೊಂಡು ಹೋಗಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾನು ಮೊದಲು ಕೇಳ್ಕೊಳ್ಳೋದು ಏನಂತಂದರೆ ನಾವೆಲ್ಲರೂ ಸೇರಿಕೊಂಡು ಮೊದಲು ಗ್ರಾಹಕರಿಗೆ
ಮತ್ತು ಎಲ್ಲಿ ಪ್ಲಾಸ್ಟಿಕ್ ಉತ್ಪತ್ತಿ ಆಗ್ತದೆ ಅಲ್ಲಿ ಎಲ್ಲರಿಗೂ ಹೇಳ್ಕೊಂಡು ಇನ್ಮೇಲೆ ಯಾರು ಪ್ಲಾಸ್ಟಿಕ್ ತರಬಾರ್ದಪ್ಪ, ನೀವು ನಿಷೇಧ ಮಾಡಿದ್ರಿ ಅಂತಂದರೆ ಭಾಳ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಅದರ ಮೇಲೆ ನನ್ನ ಇಲಾಖೆ, ಮುನ್ಸಿಪಾಲಿಟಿ ಇಲಾಖೆ ಹಾಗೂ ತಾವೆಲ್ಲರೂ ಮುಖಂಡು ಸೇರಿಕೊಂಡು ಯಾವುದೇ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಇರದ ಹಾಗೆ ಮಾಡಿದೆವು ಅಂತಂದರೆ ನಾವು ಈ ಕೆಲಸವನ್ನು ಕಾರ್ಯವನ್ನು ಶ್ಲಾಘನೆ ಮಾಡಿದಂಗೆ ಆಗುತ್ತೆ. ಇಲ್ಲ ಅಂತಂತಂದರೆ ಕೇವಲ ಈ ರೂಮ್ನಲ್ಲಿ ಇವೆಲ್ಲ ಪ್ಲೇಟ್ಸ್ಗಳು ಬಿದ್ದಿರ್ತವೆ, ಯಾರೂ ಬಂದು ಉಪಯೋಗ ಮಾಡೋದಿಲ್ಲ. ಅದಕ್ಕಾಗಿ ನಾವು ಇದರಲ್ಲಿ ಈ ರೀತಿಯಲ್ಲಿ ನಾವೊಂದು ಹೆಜ್ಜೆಯನ್ನು ಮುಂದೆ ಇಡೋಣ ಅಂತಿಕೊಂಡು ತಮ್ಮಲ್ಲಿ ಕೇಳ್ಕೊತ, ತಮಗೆಲ್ಲ ಗೊತ್ತಿರ್ಬೋದು ಪ್ಲಾಸ್ಟಿಕ್ನಂಥ ವರ್ಸ್ಟ್ ಸಾಮಾನ್ಯ ಯಾವುದಲ್ಲ. ತಮಗೆಲ್ಲ ನಿನ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು, ಹುಮ್ನಾಬಾದ್ನಲ್ಲಿ ಇದರಲ್ಲಿ ಈ ಹಬ್ಬದಲ್ಲಿ ಗಾಳಿಪಟ ಹಾರಿಸ್ತಾರೆ. ಗಾಳಿಪಟಕ್ಕೆ ಆ ಪ್ಲಾಸ್ಟಿಕ್ ಇಂದ ಗಾಳಿಪಟ ಉಪಯೋಗ ಮಾಡ್ಕೊಳ್ಳೋದನ್ನು ಹಾರಿಸ್ತಾರೆ. ಹಾರಿಸಿದ್ದು ಆ ಗಾಳಿಪಟ ಎಲ್ಲೆಲ್ಲೋ ಹೋಗಿ ಬಸ್ ಸ್ಟ್ಯಾಂಡ್ನಲ್ಲೂ ಸಿಕ್ಕೊಂಡಿರ್ತದೆ, ಗಿಡದಲ್ಲಿ ಸಿಕ್ಕೊಂಡಿರ್ತದೆ, ಎಲ್ಲೇ ಹೋಗಿ ರೋಡ್ನಲ್ಲಿ ಅಕ್ಕಪಕ್ಕ ಬಂದಿರ್ತದೆ. ಬಂದ್ಕೊಂಡಿದ್ದರಿಂದ ಒಬ್ಬ ಪಾಪ ತನ್ನ ಮಗಳನ್ನು ಹಬ್ಬಕ್ಕೆ ಕರ್ಕೊಂಡು ಬರ್ಬೇಕಂತ ಹೋಗ್ತಾ ಇರುವಂಥ ಚಾಲಕನಿಗೆ ಸಿಕ್ಕೊಂಡು ಅಲ್ಲೇ ತಾವೆಲ್ಲ ವಿಡಿಯೋ ನೋಡಿರ್ಬೋದು, ಅಲ್ಲಿಯೇ ಅದು ತುತ್ಕೊಂಡು ಸತ್ತಿದ್ದಾನೆ. ಸೊ ಈ ಪ್ಲಾಸ್ಟಿಕ್ ಜಗ್ಗಿದ್ರು ಸಹಿತ ಅದು ಕಟ್ಟಾಗಲ್ಲ. ಸೊ ಈ ಥರದ ವರ್ಸ್ಟ್ ಸಾಮಾನುಗಳನ್ನು ನಮ್ಮ ಜೀವನದಲ್ಲಿ ಒಬ್ಬ ಜೀವನ ಹೋಗ್ಬಿಡ್ತು. ಅವನು ಮಗಳನ್ನು ಕರ್ಕೊಂಬರಕ್ಕೆ ಹೋದಮ್ಮ ಮಸನಕ್ಕೆ ಹೋಗಿದ್ದಾನೆ. ಸೊ ಈ ರೀತಿಯ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟೇ ನಾವು ಮಾಡಿದರೂ ಸಹಿತ ಅದು ಡಿಕಂಪೋಸ್ ಆಗೋದೇ ಇಲ್ಲ. ಸೊ ಅದಕ್ಕಾಗಿ ನಾವು ಇದನ್ನು ಮುಕ್ತ ಮಾಡಬೇಕಾಗಿತ್ತು ಅಂತಂದರೆ ಈ ಥರದ ಪ್ಲೇಟ್ ಬ್ಯಾಂಕ್ಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಈಗ ಪ್ರಜ್ಞಾವಂತರಾದೇವು ಅಂತಂದರೆ 2040ರಲ್ಲಿ ಮುಳುಗೋದನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು 2080 3000 ವರ್ಷದ ತನಕ ಸಹಿತ ನಾವು ಈ ಭವ್ಯವಾದಂಥ ಒಂದು ಸ್ವರ್ಗವನ್ನು ನೋಡ್ತಾ ಇರೋದು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ಬೋದು ಅಂದ್ಕೊಂಡು ಆಶಿಸ್ತಾ, ಈ ಒಂದು ಒಳ್ಳೆಯ ಕೆಲಸವನ್ನು ಡಾಕ್ಟರ್ ಶಿವಕುಮಾರ್ ಸರ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ನಾವೆಲ್ಲರೂ ಕೂಡಿ ಕೈ ಜೋಡಿಸೋಣ. ಕೇವಲ ಇವತ್ತೇ ಇದು ಪ್ರಾರಂಭವಾಗಿ ಮುಗಿಯಲಾರದ ಹಾಗೆ ನಾವೆಲ್ಲರೂ ಸೇರಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತೇಳಿ ಆಶಿಸ್ತಾ, ನನಗೂ ಸಹಿತ ಶಿವಕುಮಾರ್ ಸರ್ ಇವತ್ತು ಮುಂಜಾನೆ ನಾನು ವೈಯಕ್ತಿಕ ಕೆಲಸಕ್ಕೆ ನಾನು ಫೋನ್ ಮಾಡಿದ್ದೆ. ಸರ್ ಇಲ್ಲ ಸರ್ ಇದೊಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಬರಬೇಕಂದ್ರು. ಭಾಳ ಖುಷಿಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಸರ್ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸುತ್ತಾ, ನಾನು ಈ ಕೆಲಸದಲ್ಲಿ ಖಂಡಿತವಾಗ್ಲೂ ಸಹಿತ ನಾನೊಬ್ಬ ಸೇವಕನಾಗಿ ಹಾಗೂ ನನ್ನ ಇಲಾಖೆಯನ್ನು ಈ ಕೆಲಸಕ್ಕಾಗಿ ಸಂಪೂರ್ಣವಾಗಿ ನನ್ನ ಇಲಾಖೆಯನ್ನು ಸಹಿತ ತಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿ ಭರವಸೆ ನೀಡುತ್ತಾ ನನ್ನ ಮಾತು ವಿರಾಮ ಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೌಂಡ್ ಪೊಲ್ಯೂಷನ್ ಆಲ್ಸೋ ಒನ್ ಆಫ್ ದಿ ತೊಂದರೆಗಳಾಗ್ತಾ ಇದೆ. ಹಾಗಾದರೂ ಡಿಪಾರ್ಟ್ಮೆಂಟ್ಲಿಂದ ಡಿವೈಎಸ್ಪಿ ಸರ್ ಬಂದಿದ್ದಾರೆ. ಸ್ಪೆಷಲಿ ಒಂದು ಕಳಕಳೆ ಮನವಿ ನಿಮಗೆ, ಈ ಏನು ಟ್ರ್ಯಾಕ್ಸ್ಗಳು ಎಲ್ಲ ತರಕಾರಿ ಮಾರಾಟಕ್ಕೆ ಅಂಥೇಳಿ ಯಾವುದೇ ಒಂದು ಇದು ಮಾರಾಟಕ್ಕೆ ಅಂಥೇಳಿ ಹೇಳ್ತಾರೆ, ಆ ಚೈನೀಸ್ ಸೌಂಡ್ ಬಾಕ್ಸ್ಗಳನ್ನು ಹಾಕ್ಕೊಂಡು ಅವರು ಓಣಿಯಲ್ಲಿ ಅದು ಭಯಾನಕವಾದಂತಕ್ಕಂಥ ಒಂದು ಸೌಂಡನ್ನು ಕ್ರಿಯೇಟ್ ಮಾಡ್ತಾರೆ. ಮಾರೋರು, ಬೆಡ್ಶೀಟ್ಗಳನ್ನು ಮಾರೋರು, ಗಣೇಶ್ ಚೌಕ್ ಅವ್ರು ಏನು ಮಾಡ್ತಾರೆ, ಆ ಸೌಂಡ್ ಸಿಸ್ಟಮ್ ಏನು ಅದನ್ನು ಬಗ್ಗೆ ಗಮನ ಅಲ್ಲಷ್ಟೇ ಅಲ್ಲ, ಗಣೇಶ್ ಸರ್ಕಲ್ ಕಡಿಮೆ ಮಾಡ್ರಿ ಅಂತ ಸೌಂಡ್ ಕಡಿಮೆ ಸೌಂಡ್ ಬೇಕೇ ಬೇಕ್ರಿ. ಯಾಕಂದ್ರೆ ಸೌಂಡ್ ಇರ್ಲಿಕ್ಕೆ ಒಳಗಿನವ್ರು ಗೊತ್ತಾಗಲ್ಲ. ಮೊದಲು ಸಹಿತ ಎಲ್ಲರೂ ಮಾರಾಟಕ್ಕೆ ಬರ್ತಿದ್ರು, ಅವ್ರು ಬಾಯಿಲಿಂದ ಹೋಗ್ತಿದ್ರು. ಇವ್ರು ಇದನ್ನೇನು ಸ್ವಲ್ಪ ಕರ್ಕಶವಾಗಿದೆ ಅಷ್ಟೇ. ಒಂದೊಂದು ಸಮಯದಲ್ಲಿ ನಾನು ಸ್ಕೂಲ್ ಮುಂದೆ ಹಾಕಿದ್ದೀನಿ ಸೌಂಡ್ ಮಾಡಬಾರ್ದು ಅಂತೇಳಿ. ಅಲ್ಲೇ ಬಂದು ನಿಂತ್ಕೊಂಡು ಅಲ್ಲೇ ಅವರು ಇನ್ನೂ ಸ್ವಲ್ಪ ಓದುತ್ತಿರ್ತಾರೆ. ಕ್ಲಾಸ್ ಮಾಡೋಕ್ಕೆ ನಮಗೆ ಚಾನ್ಸ್ ಇದೆ. ಸೊ ಪ್ಲೀಸ್ ಈ ಸರ್ಕಲ್ ಒಳಗೆಲ್ಲ ಇತ್ತು. ಶಾಲೆ ಮಾಡಕ್ಕೆ ಬರ್ತಾರೆ ಸರ್, ಅದನ್ನು ತಗೊಂಡು ಬರ್ತಾರೆ. 6 ಗಂಟೆ ಆಗಿರುತ್ತೆ. ಹಾಂ, ಅದು ಶಾಲಾ ಕಾಲೇಜು ಪೇಷಂಟ್ಸ್ ಮಲಗಿರ್ತಾರ, ಅವರು ಅದನ್ನು ಹಚ್ಕೊಂಡು ಶುರುನೇ ಆಗಿಬಿಟ್ಟಿರ್ತಾರೆ ಸರ್. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕು ಸರ್. ಬ್ಲಡ್ನಾಗ ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ ಏನಾಗುತ್ತೆ, ಡೆಂಗ್ಯೂ ಜ್ವರ ಬರುತ್ತೆ. ಹಾಗೆ ಆ ಡೆಂಗ್ಯೂ ಜ್ವರ ಬರಲಿಕ್ಕೆ ಇನ್ನೊಂದು ಕಾರಣ ಅಂದರೆ ಸಮಾಜದಲ್ಲಿ ಪ್ಲೇಟ್ಗಳು ಕಡಿಮೆ ಆದರೂ ಕೂಡ, ಸ್ಟೀಲ್ ಪ್ಲೇಟ್ಸ್ ಕಡಿಮೆ ಆದರೂ ಕೂಡ ಆ ರೋಗ ಬರುತ್ತೆ. ಯಾಕೆಂದರೆ ನಾವು ಪ್ಲಾಸ್ಟಿಕ್ ಬಳಕೆಯಿಂದ ಏನಾಗುತ್ತೆ, ಅವು ಎಲ್ಲೆಂದ್ರಲ್ಲಿ ಹೋಗಿಬಿಡ್ತೀವಿ, ಅದಕ್ಕೆಲ್ಲ ನೀರು ಕೊಡ್ತದೆ. ಆ ನೀರಿನಲ್ಲಿ ಸೊಳ್ಳೆಗಳು ಅಂತಂದರೆ ಅಂದರೆ ಸೊಳ್ಳೆಗಳು ಕುಟ್ಕೊಂಡು ಆ ಸೊಳ್ಳೆಯಿಂದ ಡೆಂಗ್ಯೂ ರೋಗ ಬರ್ತದೆ. ಹಾಗಾಗಿ ಆ ಡೆಂಗ್ಯೂ ಬರ್ತಕ್ಕಂಥ ಪ್ರಧಾನ ಕಾರಣ ಅಂತ ಹೇಳಿದ್ರೆ ಏನು ಪ್ಲಾಸ್ಟಿಕ್ಗಳ ಮಿತಿಮೀರಿದ ಬಳಕೆ ಅಂತ. ಹಾಗಾಗಿ ಇವತ್ತೇನಾಗಿದೆ, ಕೆಲವು ಕಡೆ ಪ್ಲೇಟ್ಲೆಟ್ಸ್ ಬ್ಯಾಂಕ್ಸ್ಗಳು ಬಂದಿದೆ. ಪ್ಲೇಟ್ ಬ್ಯಾಂಕ್ಸ್ಗಳು ಇರಲಿಲ್ಲ. ಪ್ಲೇಟ್ಲೆಟ್ಸ್ ಬ್ಯಾಂಕ್ಸ್ಗಳು ರೋಗ ಬಂದ ನಂತರ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ಗಳನ್ನು ಜಾಸ್ತಿ ಮಾಡೋದಕ್ಕೋಸ್ಕರವಾಗಿ ಆ ಬ್ಯಾಂಕ್ಗಳು ಕೆಲಸ ಮಾಡ್ತಾರೆ. ಆದರೆ ರೋಗ ಬರೋದಕ್ಕಿಂತ ಮೊದಲನೇ ನಮಗೆ ಸಹಾಯಕವಾಗಿರ್ತಕ್ಕಂಥ ಬ್ಯಾಂಕ್ ಯಾವುದಂದ್ರೆ ಪ್ಲೇಟ್ಸ್ ಬ್ಯಾಂಕ್. ಹಾಗಾಗಿ ಇವತ್ತು ಗಂಗಾವತಿ ನಗರದಲ್ಲಿ
ಪ್ಲೇಟ್ಸ್ ಬ್ಯಾಂಕ್ ಅಂತಕ್ಕಂಥ ಒಂದು ವಿಶಿಷ್ಟ ಬ್ಯಾಂಕ್ ಅಸ್ತಿತ್ವಕ್ಕೆ ಬರ್ತಾ ಇದೆ. ನಮ್ಮ ಆರ್ಥಿಕ ಬೆಳವಣಿಗೆಗೆ ಅನೇಕ ಬ್ಯಾಂಕ್ಸ್ಗಳು ನಮಗೆ ಸಹಾಯಕವಾಗಿವೆ. ಆದರೆ ಇಡೀ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಇರ್ತಕ್ಕಂಥ ಏಕೈಕ ಬ್ಯಾಂಕ್ ಅಂತ ಹೇಳಿದ್ರೆ ನಮ್ಮ ಪ್ಲೇಟ್ ಬ್ಯಾಂಕ್ಸ್. ಇದು ನಮ್ಮ ಅದಮ್ಯ ಚೇತನ ಫೌಂಡೇಶನ್ ಅವರ ಪರಿಕಲ್ಪನೆ. ಅನಂತಕುಮಾರ್ ಅವರು, ದಿವಂಗತ ಅನಂತಕುಮಾರ್ ಅವರು, ಅವರ ಪತ್ನಿಯರಾಗಿರ್ತಕ್ಕಂಥ ತೇಜಸ್ವಿನಿ ಅನಂತಕುಮಾರ್ ಅವರ ಒಂದು ಆಲೋಚನೆ. ಪರಿಸರವನ್ನು ಕಾಪಾಡಬೇಕು, ಪರಿಸರ ಸ್ವಚ್ಛತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಅನೇಕ ಹೊಸ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಈಗ ನಾವು ಚಿಕನ್ ಗುನ್ಯಾಗ ಇರಲಿಲ್ಲ, ಆಮೇಲೆ ಇದು ಡೆಂಗ್ಯೂ ಅಂತ ಬರ್ತಾ ಇದೆ, ಇನ್ನು ಎಷ್ಟೆಷ್ಟೋ ಹೊಸ ಡಿಸೀಸ್ಗಳೆಲ್ಲ ಬರ್ತಾ ಇದೆ. ಇವುಗಳನ್ನು ಮೂಲ ಕಾರಣ ಅಂದರೆ ಪ್ಲಾಸ್ಟಿಕ್ ಕೂಡ ಒಂದು. ಹಾಗಾಗಿ ಆ ಪ್ಲಾಸ್ಟಿಕ್ಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಯಾವ ವಿಧಾನದಿಂದ ಸಾಧ್ಯ ಇದೆ ಆ ಪ್ರಯತ್ನಗಳನ್ನು ಅದನ್ನು ಫೌಂಡೇಶನ್ಸ್ ಮಾಡ್ತಾಯಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಗಂಗಾವತಿಯಲ್ಲಿ ಕೂಡ ನಮ್ಮ ಡಾಕ್ಟ್ರ್ ಈಗಾಗಲೇ ಅದಕ್ಕೆ ಸೀರೀಸ್ ಒಂದು ಬರೀ ಅವರ ಆಲೋಚನೆ ಮಾಡೋದಿಲ್ಲ, ಅದಕ್ಕೆ ತಕ್ಕಂಗೆ ಒಂದು ಪರಿಹಾರಗಳನ್ನು ಕೂಡ ಕೊಡ್ತಾ ಬರ್ತಾ ಇರ್ತಾರೆ. ಈಗ ಮೊದಲನೇದಾಗಿ ನಮಗೆ ಪ್ಲಾಸ್ಟಿಕ್ ಬಳಕೆ ವಿರೋಧಿ ಆಂದೋಲನ ಅಭಿಯಾನವನ್ನು ಮಾಡಿದರು, ಅದನ್ನು ಪ್ರಾರಂಭಿಸಿದರು. ಪರ್ಯಾಯವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಬಳಕೆ ಬ್ಯಾಗ್ಸ್ಗಳನ್ನು ಕೂಡ ಅವರು ತಂದು ಕೊಟ್ಟರು. ಎಲ್ಲಿ ಸಿಗ್ತದೆ ಅವ್ರು ಖರೀದಿ ಮಾಡೋದು, ಅಂಗಡಿಗಳಲ್ಲಿ ಇಟ್ಟು ಮಾರಾಟ ಮಾಡ್ತಕ್ಕಂಥ ಕೆಲಸ. ಬರೀ ಸುಮ್ಮನೆ ಒಂದು ನಮ್ಮ ಡಾಕ್ಟರ್ ಆಲೋಚನೆಗಳು ಹೆಂಗೆ ಅಂತ ಹೇಳಿದ್ರೆ ಬರೀ ಸುಮ್ಮನೆ ಅದರ ಹೋರಾಟ ಅಲ್ಲ, ಅದಕ್ಕೆ ಪರಿಹಾರ ಕೂಡ ಕೊಡ್ತಾರೆ. ಸೊ ಹಾಗೆ ಎರಡನೇ ತುಂಗಭದ್ರಾ ಅಭಿಯಾನ ಪರಣ ಸರ್ ಹೇಳಿದಾಗೆ ತನುಮನ ದನದಿಂದ ಅದರಲ್ಲಿ ತೊಡಗಿಕೊಂಡು ನಮಗೆ ಕುಡಿತಕ್ಕಂಥ ನೀರನ್ನು ಕೊಡ್ತಕ್ಕಂಥ ತಾಯಿ ತುಂಗಭದ್ರೆಯನ್ನು ಸ್ವಚ್ಛಗೊಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದು ಭಾಳ ದೊಡ್ಡ ಮಟ್ಟದ ಸಕ್ಸಸ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗ ಮತ್ತೊಂದು ನಮ್ಮ ಅನಂತ ಪ್ಲೇಟ್ ಬ್ಯಾಂಕನ್ನು ಪ್ರಾರಂಭಿಸಿದ್ದಾರೆ. ಸೊ ಅವರು ಗಂಗಾವತಿಯಲ್ಲಿ ಯಾರಂತ ಹುಡುಕಿದಾಗ ಅವ್ರಿಗೆ ಸಿಕ್ಕಿದ ಮೊದಲ ಹೆಸರು ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್. ಯಾಕಂದರೆ ಇಂಥ ಕೆಲಸಗಳನ್ನು ಸಕ್ರಿಯವಾಗಿ ತೊಡ್ಕೊಂಡು ಮಾಡ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿ. ಹಾಗಾಗಿ ನೋಡಿ ಈ ಒಂದು ವೇದಿಕೆ ಕೂಡ ಅವರ ಪರಿಕಲ್ಪನೆ ಮತ್ತು ನಿರ್ಮಾಣ. ಡಾಕ್ಟ್ರು ಕೂಡ ಅವರಿಗೆಲ್ಲ ಕೈ ಜೋಡಿಸಿ ಇದನ್ನು ರೂಪಿಸಿದ್ದಾರೆ. ಇಂಥ ಒಂದು ವಿಭಿನ್ನ ಆಲೋಚನೆಗಳ ಮೂಲಕ ಗಂಗಾವತಿಯ ಸಾಮಾಜಿಕ ವೈದ್ಯರಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಕೇವಲ ದಂತ ವೈದ್ಯರು ಅಷ್ಟೇ ಅಲ್ಲ, ಸಮಾಜದ ಎಲ್ಲ ರೀತಿಯ ಈ ಥರದ ಏನು ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಯಾವಾಗಲೂ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಅವರ ಪರಿಕಲ್ಪನೆಯಲ್ಲಿ ಇವತ್ತು ಅನಂತ ಪ್ಲೇಟ್ ಬ್ಯಾಂಕ್ ಗಂಗಾವತಿಯಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ. ಇದನ್ನು ಎಲ್ಲರೂ ಸರಿಯಾಗಿ ಬಳಸ್ಕೊಂಡು ಆ ಮೂಲಕ ನಾವು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ಕೈ ಬಿಡೋಣ ಅಂಥೇಳಿ ಹೇಳ್ತಾ ಅದು ಸಾರ್ಥಕ ಆದರೆ ಪ್ಲೇಟ್ ಬ್ಯಾಂಕ್ ಮಾಡೋಣ ಅಂತ ಭಾರತದ ಜನರಿಗೆ ಇದೇನು ಪ್ಲೇಟ್ ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಅದನ್ನು ಭಾಳ ಯೋಚನೆ ಮಾಡಿ ಡಿಸ್ಕಸ್ ಮಾಡಿದ್ಮೇಲೆ ಇದು ಪ್ಲೇಟ್ ಬ್ಯಾಂಕ್ ಬಗ್ಗೆ ಒಂದು ಕಲ್ಪನೆ ಮೂಡಿತು. ಏನಂದರೆ ಇದನ್ನು ಒಂದು ಸಂಸ್ಥೆ ರನ್ ಮಾಡ್ತಾ ಇದೆ, ಅದರಲ್ಲೂ ಅದಕ್ಕೆ ಚೇತನ ಸಂಸ್ಥೆ ರನ್ ಮಾಡ್ತಾ ಇದೆ ಅಂತ ಗೊತ್ತಾಯಿತು. ಅದು ನಮ್ಮ ಮಾಜಿ ಕೇಂದ್ರ ಸಚಿವರಾದ ನಮ್ಮ ನಗಲಿದ ಅನಂತಕುಮಾರ್ ಅವರ ಶ್ರೀಮತಿಯವರ ತೇಜಸ್ವಿನಿ ಮೇಡಮ್ ಅವರು ಅದನ್ನು ಸಂಸ್ಥೆಯನ್ನು ಮುನ್ನಡೆಸ್ತಾ ಇರೋದು ಗೊತ್ತಾಯಿತು. ಅವರು ನಂಬರ್ ನಾನು ಗೊತ್ತಿಲ್ಲ, ಪ್ರಾಣೇಶ್ವರಿ ಮಾತಾಡಿ ಸರಿ ಈ ಥರ ಒಂದು ಸಂಸ್ಥೆ ನಮ್ಮ ಕಲಾನಿಧದಲ್ಲಿ ಅವರೆಲ್ಲ ಪ್ಲೇಟ್ಗಳನ್ನು ಸ್ಟಾರ್ಟ್ ಮಾಡಿ ಜನರಿಗೆ ಕೊಡೋಣ ಅಂತ ಒಂದು ಉದ್ದೇಶದಿಂದ ಮಾಡ್ತಾರೆ. ಅವ್ರಿಗೆ ಸಹಾಯ ಮಾಡ್ಬೇಕಂತ ಪ್ರಾಣೇಶ್ ಅವರು ನಮ್ಮ ತೇಜಸ್ವಿ ಮೇಡಮ್ ಅವ್ರಿಗೆ ಹೇಳಿದ್ರು. ತೇಜಸ್ವಿ ಮೇಡಮ್ ನನಗೆ ಕೂಡ ಒಂದು 10 ನಿಮಿಷ ಈ ವಿಷಯ ಬಗ್ಗೆ ಮಾತಾಡಿದ್ವಿ. ಒಂದು ವರ್ಷ ಈಗ 6 ತಿಂಗಳಿಂದ. ತದನಂತರ ನಾವು ಒಮ್ಮೆ ಬಂದ್ರಿ ನಮ್ಮ ಪ್ಲೇಟ್ ಬ್ಯಾಂಕಿಗೆ ಬೆಂಗಳೂರಲ್ಲಿ ಭೇಟಿಯಾಗಿ ನಾವು ಎಲ್ಲ ವಿವರಗಳನ್ನು ಯಾವ ಥರ ನೀವು ಮುನ್ನಡೆಸಬೇಕು ಹೇಳ್ತೀನಿ ಅಂತಂದರು. ನಮಗೆ ಹೋಗೋಕ್ಕಾಗಲಿ ಬೇರೆ ಕಾರಣದಿಂದ ಇದೇ ಮಧ್ಯದಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಪ್ರಾರಂಭ ಆಯಿತು. ನಿರ್ಮಲಾ ತುಂಗಾ ಅಭಿಯಾನಕ್ಕೆ ಸ್ವಲ್ಪ ಪ್ಲೇಟ್ಗಳು ಕಪ್ಪುಗಳೆಲ್ಲ ಬೇಕು ಅಂತ ನಮ್ಮ ಬಾಲಕೃಷ್ಣ ನಾಯ್ಡು ಅವರು ಹೇಳಿದರು. ಹಾಗಿದ್ರೆ ನಮ್ಮ ಮೇಡಮ್ ಅವರಿಗೆ ಅಪ್ರೋಚ್ ಮಾಡಿ ಎಲ್ಲ ತರಿಸಿ ಬಿಡೋಣ ಅಂತ ಹೇಳಿದ್ವಿ. ಹಾಗಾಗಿ ಮೇಡಮ್ ಅವರಿಗೆ ಕೇಳಿದ್ರೆ ಅವರು ಬೇರೆ ಕಡೆ ಏನೋ ಸಿಂಗಾಪುರ ಯಾವುದೋ ಊರಿಗೆ ಹೋಗ್ತಾ ಇದ್ರು. ಆದರೂ ಅವರು ನಮ್ಮ ಸಹೋದರಿಗೆ ಈ ವಿಷಯದ ಬಗ್ಗೆ ಹೇಳಿದ್ರು. ಈ ಥರ ಇಬ್ಬರು ಡಾಕ್ಟರ್ ಇದ್ದಾರೆ, ಅವ್ರಿಗೆ ನೀವು ಹೆಲ್ಪ್ ಮಾಡಿರಿ ಅಂತ. ನಿರ್ಮಲಾ ತುಂಗಭದ್ರಾ ಅಭಿಯಾನ ಆಗೋಕ್ಕೂ ಮೊದಲು
ಸಂಪೂರ್ಣವಾಗಿ ನಮಗೆ 1,000 ಪ್ಲೇಟ್ಗಳು, ಕಪ್ಪುಗಳು, ಆಮೇಲೆ ಟೀ ಗ್ಲಾಸ್ಗಳನ್ನೆಲ್ಲ ಕೊಟ್ಟು ಕಳಿಸಿರೋ ಅಭಿಯಾನಕ್ಕೆ. ನಾವು ಇಲ್ಲಿಂದ ಮಂತ್ರಾಲಯವರೆಗೆ ಅಭಿಯಾನ ಮಾಡಿ ಬಂದಮೇಲೆ, ಅಭಿಯಾನ ಮುಗಿಸಿ ಬಂದಮೇಲೆ ಅದನ್ನು ತಡ ಮಾಡದೆ ಇವತ್ತು ನಾವು ಪ್ಲೇಟ್ ಬ್ಯಾಂಕನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಈ ಕಾನ್ಸೆಪ್ಟ್ ಏನಂದರೆ, ಪ್ಲೇಟ್ಗಳನ್ನು ನಾವು ಸ್ಟೀಲ್ ಕಪ್ಗಳನ್ನು ನಾವು ಸಾವಿರಾರು ಇಲ್ಲಿ ಸ್ಟಾಕ್ ಮಾಡ್ತೀವಿ. ಯಾರಿಗೆ ಕಾರ್ಯಕ್ರಮಗಳಿಗೆ ಬೇಕು ಅವನ್ನ ಕೊಡ್ತೀವಿ. ಅಡ್ವಾನ್ಸಾಗಿ ತೊಗೊಂಡು ಅದು 5,000 3,000 ಎಷ್ಟು ಅವ್ರು ಒಯ್ತಾರ ಡಿಪೆಂಡ್ಸ್, ನಾವು ಅಡ್ವಾನ್ಸಾಗಿ ತೊಗೊಂಡು ಅವ್ರಿಗೆ ಕೊಡ್ತೀವಿ. ಅವರು ನಮ್ಮ ಕಡೆಯಿಂದ ಏನು ತೊಗೊಂಡೋಗಿರ್ತಾರೋ ಆ ಪ್ಲೇಟ್ಗಳನ್ನು, ಕಪ್ಪುಗಳನ್ನು ಎಲ್ಲ ವಾಪಸ್ ಕೊಟ್ಟರೆ ಅವ್ರ ಅಮೌಂಟನ್ನೇ ನಾವೆಲ್ಲ ವಾಪಸ್ ಕೊಡ್ತೀವಿ. ಅಂದರೆ ಫ್ರೀಯಾಗಿ ನಾವು ಅದಕ್ಕೆ ಈ ಸರ್ವಿಸನ್ನು ಮಾಡ್ತಾಯಿದ್ವಿ. ಅವರು ಅದೇ ಥರ ಕಂಡೀಷನ್ ಹಾಕಿದ್ರಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ನಾವು ಯಾವುದೇ ಶುಲ್ಕವನ್ನು ತೊಗೊಳಂಗಿಲ್ಲ. ಸೊ ಈ ಕಾನ್ಸೆಪ್ಟು ತೊಗೊಂಬಂದರೆ ಯಾರಂದರೆ ನಮ್ಮ ನೆಚ್ಚಿನ ನಮ್ಮ ಅನಂತಕುಮಾರ್ ಅವರು. ಅವರ ಆಸೆ ಇತ್ತು, ಇದು ಹಸಿರು ಪರಿಸರ ಉಳಿಸ್ಬೇಕು ಅನ್ನೋದು ಅವ್ರ ಮಹದಾಸೆ ಇತ್ತು. ಅವರು ಭಾಳಷ್ಟು ಬೇಗ ಆಗಲಿದ್ರು, ಯಾಕಂದರೆ ಅವರು ನಮ್ಮ ನಾಡಿಗೆ ದೊಡ್ಡ ಅಗಲಿಕೆ ಇದೆ. ಅವರು ಭಾಳಷ್ಟು ಕೆಲಸಗಳನ್ನು ಮಾಡ್ತಿದ್ರು. ಅವರ ಕನಸೇನಿತ್ತಂದರೆ ಹಸಿರು ಮನೆ ಆಗಬೇಕು, ಹಸಿರು ಮನೆಯಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ಆಮೇಲೆ ಪ್ಲಾಸ್ಟಿಕ್ ಫ್ರೀ ಮನೆ ಇರಬೇಕು, ವಾತಾವರಣನ ಹೊರಗಡೆ ಪ್ಲಾಸ್ಟಿಕ್ ಫ್ರೀ ಇರಬೇಕು, ಸಮಾಜದಲ್ಲಿನೂ ಈ ಹೊರಗಡೆನೂ ಪ್ಲಾಸ್ಟಿಕ್ ಅತಿಯಾಗಿ ಬಳಸೋದನ್ನು ತಡೆಗಟ್ಟಬೇಕಂತ ಅವರ ಕನಸು ಇತ್ತು. ಹಾಗಾಗಿ ಆ ಕನಸನ್ನು ಅವರು ಶ್ರೀಮತಿಯವರು ಮುಂದುವರಿಸ್ತಾ ಹೋಗ್ತಾಯಿದ್ದ ಅಧಮ ಚೇತನ ವತಿಯಿಂದ. ಅವರು ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಿಲ್ಲ, ಮುಂದೆ ನಾವು ಮಾಡುವಂಥ ಇನ್ನಿಷ್ಟು ಕಳಿಸ್ತಾರೆ. ಈ ಸಾಂಕೇತಿಕವಾಗಿ ಇವತ್ತು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಇದನ್ನು. ನೆಕ್ಸ್ಟ್ ಇನ್ನಿಷ್ಟು ಪ್ಲೇಟ್ಗಳು, 1000 ಪ್ಲೇಟ್ಗಳು ನಮ್ಮಲ್ಲಿ ಈಗ ಸ್ಟಾಕ್ ಆಗುತ್ತವೆ. ಅವಾಗ ಅವ್ರಿಗೆ ಮೇಡಮ್ ಅವ್ರಿಗೆ ಕಳಿಸಿ ಇನ್ನೊಂದು ಕಾರ್ಯಕ್ರಮ ನಾವು ಮಾಡ್ತೀವಿ. ಸೊ ನಮ್ಮಲ್ಲಿ ಭಾಳಷ್ಟು ಇದೇ ಥರ ಪರಿಸರದ ಬಗ್ಗೆ ಕಾಳಜಿ ಇದ್ದವರಿದ್ದಾರೆ. ನಮ್ಮ ಶ್ರೀಗಳಿಂದ ಹಿಡಿದು ಶ್ರೀಗಳಿಗೆ ಎಷ್ಟು ನಾವು ಯಾವುದೇ ಕಾರ್ಯಕ್ರಮ ಕೇಳಿದ್ರು ಈ ಪರಿಸರದಾಗ ಪ್ಲಾಸ್ಟಿಕ್ ಕಾಂಪೋಸ್ಟಬಲ್ ಬ್ಯಾಗ್ ನಾವು ಬಿಡುಗಡೆ ಮಾಡಿದ್ವಿ. ಬೆಣಕಲಲ್ಲಿ ಅಲ್ಲಿನೂ ಬಂದಿದ್ದರು. ಆಮೇಲೆ ಅವ್ರ ಮಟ್ಟದಲ್ಲಿ ನಾವು ಕಾಂಪೋಸ್ಟಬಲ್ ಬ್ಯಾಗನ್ನು ಬಿಡುಗಡೆ ಮಾಡಿದ್ವಿ. ಆಮೇಲೆ ನಿರ್ಮಲ ತುಂಗಭದ್ರಾ ಪೋಸ್ಟರನ್ನು ಬಿಡುಗಡೆ ಮಾಡಿದ್ವಿ. ಪ್ರತಿಯೊಂದಕ್ಕೂ ನಮಗೆ ಶ್ರೀಗಳ ಆಶೀರ್ವಾದ ಇದೆ. ಹಾಗೆ ಪರಿಣಾಮ ಮುನ್ನೋಳಿಯ ಬಗ್ಗೆ ಹೇಳೋದು ಬೇಕಿಲ್ಲ. ಪ್ರತಿಯೊಂದು ಅವ್ರು ಏನು ನಾವೊಂದು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದರೆ ಅದಕ್ಕೆ ಅತಿ ಹೆಚ್ಚು ಸ್ಪಂದನೆ ಕೊಡುವಂಥ ನಮ್ಮ ಭಾಗದಲ್ಲಿ ಅಂದರೆ ನಮ್ಮ ಪರಿಣಾಮ ಮುನಿವೇಳು ಸರ್ ಅವರು. ನಾವು ಕೇಳಿದಾಗ ನಿರ್ಮಲ ತುಂಗಭದ್ರಾ ಅಭಿಯಾನ ಕೇಳಿದಾಗ ನಾವು ವೇದಿಕೆ ಮೇಲೆ 51,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ನಾವು ಕಾರಣಾಂತರದಿಂದ ಕೇಳೋಕ್ಕೆ ಹೋಗಿದ್ದಿಲ್ಲ ಒಂದು ವಾರ. ಆಮೇಲೆ ಒಮ್ಮೆ ಫೋನ್ ಮಾಡಿದೆ, ನಾಳೆ ನಾಡ್ದು ಬರೋ ಅಂತ ಹೇಳ್ರಿ ಅಂದರು. ಆಮೇಲೆ ಅವರೇ ನನಗೆ ಫೋನ್ ಮಾಡಿ, ಡಾಕ್ಟರ್ ಬರ್ರಿ ನಾನು ಆಫೀಸ್ನಾಗಿದ್ದೀನಿ ಅಂತ ಹೇಳಿ ಅವರೇ ಕರೆದು ನನಗೆ 50,000 ರೂಪಾಯಿ ಕೊಟ್ಟರು. ಜೊತೆಗೆ ಮತ್ತು ಬ್ಯಾಂಕ್ಗಳಿಗೆ 2-3 ಬ್ಯಾಂಕ್ಗಳಿಗೆ ಹೇಳಿ ಅವ್ರು ಕೂಡ ಅಮೌಂಟನ್ನು ಕೊಟ್ಟರು. ಹಾಗಾಗಿ ಅವರ ಏನು ಪರಿಸರ ಬಗ್ಗೆ ಇರುವ ಕಾಳಜಿ, ಆಮೇಲೆ ಕಂಪ್ಲಿ ಸಭೆಯಲ್ಲಿ ಹಲವಾರು ಸಭೆಯಲ್ಲಿ ಅವ್ರು ಭಾಗವಹಿಸಿ ನಿರ್ಮಲ ತುಂಗಭದ್ರಾ ಏನು ಯಶಸ್ವಿಯಾಯಿತು ಗಂಗಾವತಿಯಿಂದ ಮಂತ್ರಾಲಯ, ಅದಕ್ಕೆ ಅವರು ಪ್ರಮುಖ ಭಾಳಷ್ಟು ಕೊಡುಗೆ ಪರಿಣಾಮ ಮುನ್ನಡೆಸೋರಿಗೆ ಇದೆ. ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ಮೂಲಕ. ಹಾಗೆ ನಮ್ಮ ವಿರೂಪಾಕ್ಷ ಸಿಂಗ್ನಾಳ್ ಅವರು ಏನು ನಾವು ಈಗ ಇತ್ತೀಚೆಗೆ ಮಾಡ್ತಾಯಿದ್ದೆ, ಅವರು ತಮ್ಮದು ಚಾನಲ್ ತೆಗೆದಿದ್ರು. ಅವ್ರು ಪ್ರತಿ ರವಿವಾರ ಒಂದೊಂದು ವಾರ್ಡಿಗೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಭಾಳಷ್ಟು ಕೆಲಸಗಳನ್ನು ಆ ಮೂಮೆಂಟ್ನಲ್ಲಿ ಮಾಡಿದ್ರು. ಆದರೆ ಜನರಿಗೆ ಪ್ರಜ್ಞೆ ಬರೋವರೆಗೂ ಈ ಸಮಸ್ಯೆ ಹಾಗೆ ಮುಂದುವರಿಯುತ್ತೆ. ಜನರಲ್ಲಿ ಆ ಪ್ರಜ್ಞೆ ಮುಟ್ಟಬೇಕು. ನಮ್ಮ ಹೊರಗಡೆ ಮನೆಯಷ್ಟಲ್ಲ, ಹೊರಗಡೆನೂ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋದು ಜನರಲ್ಲಿ ಮನವರಿಕೆ ಆಗಬೇಕು. ಅದೇ ಥರ ನಮ್ಮ ಶ್ರೀನಾಥ್ ದನಿನೂ ಸಹಿತ ಭಾಳಷ್ಟು ನದಿಗಳ ಬಗ್ಗೆ, ಪರಿಸರದ ಬಗ್ಗೆ, ಗಿಡಗಳನ್ನ ಹಚ್ಚೋ ಬಗ್ಗೆ ಭಾಳಷ್ಟು ಅವ್ರಿಗೂ ಭಾಳಷ್ಟು ಕಾಳಜಿ ಇದೆ. ಆಮೇಲೆ ಲಲಿತಾರಾಣಿ ಶ್ರೀರಂಗಡಿ ಅವರಲ್ಲಿ ಮೇಡಮ್ ಅವರು ಇವತ್ತು ಬರಬೇಕಾಗಿತ್ತು. ಕಡಲೆ ಹಿಟ್ಟನ್ನು ಹಂಚುವಂಥ ಒಂದು ಕಾರ್ಯಕ್ರಮ ನಮ್ಮದು ಇನ್ನೂ ಒಂದು ಟೀಮ್ ಇದೆ. ಸೊ ಅಲ್ಲೇ ನಮ್ಮ ಯೂತ್ ಬಳಗ ಆಮೇಲೆ ಎಲ್ಲ ಕೂಡಿ ಮಾಡ್ತಾಯಿದ್ವಿ. ಅಲ್ಲಿ ಹೋಗಿದ್ದಾರೆ ನದಿ ದಂಡೆಯಲ್ಲಿ, ಅವರು ಮಾಡ್ತಾಯಿದ್ದೀವಿ. ತಾಳಪ್ಪ ಅವರು ಮೊನ್ನೆ ಫೋನ್ ಮಾಡಿದರು, ಇಲ್ಲ ನಾವು ನಮ್ಮ ಭಾಗದ ಸ್ಮಶಾನಗಳು ಸರಿ ಇಲ್ಲ, ಅಲ್ಲೇ ಪರಿಸರವನ್ನು ನೀಟಾಗಿ ಮಾಡೋಣ, ಹುಲ್ಕೋಟಿ ಬರ್ರಿ, HK ಪಾಟೀಲ್ ಅವ್ರು ನಾವು ಆಫೀಸ್ನಾಗ ಇದ್ದೀನಿ ಅಂತ ಸರ್ಗಳು ಮಾತಾಡ್ತೀವಿ. ಅಂದರೆ ನಮ್ಮಲ್ಲಿ ನಾವು ಎದಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ಎಲ್ಲ ನಮ್ಮ ನಾಯಕರ ಲೀಡರ್ಸ್ಗಳಲ್ಲಿ ಭಾಳಷ್ಟು ಪರಿಸರದ ಬಗ್ಗೆ ಆಮೇಲೆ ಸಮಾಜದ ಬಗ್ಗೆ ಕಳಕಳಿ ಇದೆ. ಆದರೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಗಂಗಾವತಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಮ್ಮ ಸೂರ್ಯನಾರಾಯಣ ಅವರು ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದರು. ಸಡನ್ನಾಗಿ ಅದು ಬೇರೆಯವರ ಸಪೋರ್ಟನ್ನು ಕೊಡಲಿಲ್ಲ. ಆದರೆ ಅವರು ವೈಯಕ್ತಿಕವಾಗಿ ಅವರು 50,000 ರೂಪಾಯಿ ಅಭಿಯಾನಕ್ಕೆ ದೇಣಿಗೆಯನ್ನು ನೀಡಿದರು. ಹಾಗಾಗಿ ಇವೆಲ್ಲ ಇದರಿಂದ ನಾವೇನು ಅಂದ್ಕೊಂಡಿದ್ದೀವಿ, ನಿರ್ಮಲ ತುಂಗಭದ್ರಾ ಅಭಿಯಾನ
ಒಂದನೇ ಹಂತ 2ನೇ ಹಂತಕ್ಕಿಂತ 3ನೇ ಹಂತದ ಅಭಿಯಾನ ಭಾಳಷ್ಟು ಎಫೆಕ್ಟಿವ್ ಆಗಿ ಜನರಿಗೆ ಮುಟ್ಟೋ ಹಾಗೆ ಭಾಳ ಯಶಸ್ವಿಯಾಗಿ ಅಭಿಯಾನ ಆಯಿತು. ಅದರ ಮುಂದುವರೆದ ಭಾಗ ಅಭಿಯಾನ ಮಾಡೋದಂದರೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ಮುಂದುವರೆದ ಭಾಗ ಅಂದರೆ ಇಂಪ್ಲಿಮೆಂಟೇಷನ್ ಮಾಡೋದು. ನೀವು ಪ್ಲಾಸ್ಟಿಕ್ ಉಪಯೋಗ ಮಾಡಬೇಡ್ರಿ ಅಂತ ನಾವು ಹೇಳ್ತಾ ಹೋಗ್ಬಿಡ್ತೀವಿ, ಆದರೆ ಅದರ ಇಂಪ್ಲಿಮೆಂಟೇಷನ್ ನಾವು ಏನು ಕೊಡಬೇಕಲ್ಲ ಅವರಿಗೆ. ಸೊ ಅದೇ ಥರ ಇದು ಪ್ಲೇಟ್ ಬ್ಯಾಂಕ್ ಏನಂದರೆ ನಾವು ಯಾವುದೇ ಫಂಕ್ಷನಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ಕನ್ನು ಉಪಯೋಗ ಆಗುತ್ತೆ. ಪ್ಲಾಸ್ಟಿಕ್ ಕಪ್ಗಳನ್ನು ಒಂದೇ ಒಂದು ಪ್ಲಾಸ್ಟಿಕ್ ಕಪ್ಪು ಇಟ್ಟರೆ, ಒಂದು ಸ್ಟೀಲ್ ಕಪ್ ಇಟ್ಟರೆ 100 ಜನ ನೀರು ಕುಡಿತಾರೆ. ಆದರೆ ನಾವು ಪ್ಲಾಸ್ಟಿಕ್ ಕಪ್ಗಳನ್ನ ಹಿಡಿತಿಲ್ಲ, ಒಬ್ರು ಕುಡಿಯೋದು ಕುಡಿಯೋದು ಆ ಹೊರಗಡೆ ನೋಡಿದ್ರೆ ಕಂಪ್ಲೀಟ್ ಆ ವಾತಾವರಣ ಕೆಡ್ಸಾಗ್ತದೆ. ನೀವೇನು ಫಂಕ್ಷನ್ ಕರಿತೀರಿ, ಪ್ಲೇಟು ಅರ್ಧಂಬರ್ಧ ತಿನ್ನೋದು, ಅನ್ನನೂ ಚೆಲ್ತಾರೆ, ಪ್ಲಾಸ್ಟಿಕ್ ಪ್ಲೇಟನ್ನು ಬೀಳ್ತವೆ, ಪ್ಲಾಸ್ಟಿಕ್ ಕಪ್ಪನ್ನು ಬೀಳ್ತವೆ. ಸೊ ಇವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನಮಗೆ ಮೊದಲಿಂದ ಮಾಡ್ಕೊಂತ ಬಂದಿದ್ದೇನಂದರೆ ಈ ಥರ ಸ್ಟೀಲು ಪಾತ್ರೆ ಏನು ತಾಟುಗಳು, ಪ್ಲೇಟ್ಗಳು ಮತ್ತು ಕಪ್ಪುಗಳು ಅವು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಭಾಳಷ್ಟು ರಿಪೀಟ್ ಅವೇ ಯೂಸ್ ಆಗ್ತವೆ, ಪರಿಸರಕ್ಕೆ ಹಾನಿ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಒಂದು ದೊಡ್ಡ ಫಂಕ್ಷನ್ ನಡೀತಂದರೆ ಕಲ್ಯಾಣ ಮಂಟಪದಲ್ಲಿ ಟನ್ ಗಂಟಲೆ ಒಂದೊಂದು ಊರಲ್ಲಿ ಈ ಒಳ್ಳೆ ದಿನ ಅಂತ ಬರುತ್ತೆ, ಇನ್ಮೇಲೆ ಚಲವಾಗುತ್ತೆ, ಗದ್ದೆಯನ್ನು ಬಿದ್ದಿರೋಕ್ಕೆ ಇನ್ಮೇಲೆ ಒಳ್ಳೆ ದಿನ ಅಂತ ಬರುತ್ತೆ. ಒಳ್ಳೆ ದಿನ ಬಂತಂದರೆ ಪರಿಸರಕ್ಕೆ ದೊಡ್ಡ ಕೆಟ್ಟ ದಿನಗಳು. ಒಳ್ಳೆ ದಿನಗಳು ನಮಗಿರ್ಬೋದು, ಆದರೆ ಪರಿಸರಕ್ಕೆ ಅತ್ಯಂತ ಕೆಟ್ಟ ದಿನಗಳು ಅತ್ಯಂತ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಿ ನದಿಗಳಲ್ಲಿ, ಹಳ್ಳಗಳಲ್ಲಿ, ದುರ್ಗಮ್ಮ ಹಳ್ಳದ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ನೋಡ್ರಿ, ಪಕ್ಕದಲ್ಲೇ ಹಾಕ್ತಾರೆ. ಅದಕ್ಕೆ ನಾವು ಅದನ್ನು ಕಾಪಾಡ್ಬೇಕನ್ನೋದು ಯಾವುದೇ ಇದೇನಿಲ್ಲ. ಕಲ್ಯಾಣ ಮಂಟಪದ ಸ್ಟ್ರಿಕ್ಟಾಗಿ ರೂಲ್ಸ್ ಅಂತ ಹೋಗ್ಬೇಕು. ಅವ್ರು ಯಾರೂ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ಬೋದು. ಪ್ಲೇಟ್ಗಳನ್ನು ಉಪಯೋಗ ಮಾಡಬೇಕು. ಈಗ ಪ್ಲೇಟ್ ತೊಳೆಯೋರು ಯಾರು, ಅದು ಇದು ಎಲ್ಲ ಕ್ವಶನ್ ಕೇಳ್ತಾರೆ. ಅದು ಫಾರಿನಲ್ಲಿ ಹೇಗಿದೆ ಅಂದರೆ ತೊಳಿಲಿಕ್ಕೆಲ್ಲ ಈಗ ಮಿಷನ್ನೇ ಇದಾವೆ, ಈ ಪಾತ್ರೆಗಳನ್ನು ತೊಳೆದಾಗ್ತವೆ. ಸೊ ಅದಕ್ಕೆ ನಾವು ಬೇರೆ ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತೀವಿ. ಯಾವುದಾದ್ರು ಹಬ್ಬಗಳಿಗೆ ಡಿಜೆಗೆಲ್ಲ ದುಡ್ಡು ಖರ್ಚು ಮಾಡ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಕಷ್ಟ ಆಗಿದೆ ಅಂದರೆ ಈಗ ಒಂದೊಂದು ಹಬ್ಬವನ್ನು ದಾಟ್ಸೋದೇ ಆಗಿದ್ದಾವೆ. ಅಂಥ ಕಷ್ಟ ನಾವು ಬೇರೆ ದಾರಿನ ಹಿಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಇರುವಂಥ ಒಂದೇ ಒಂದು ಮಾರ್ಗ ಅಂದರೆ ಪರಿಸರ ಉಳಿಸ್ಕೊಳ್ಳೋದು. ಮುಂದಿನ ಜನಕ್ಕೆ ಒಳ್ಳೆ ನೀರು, ಗಾಳಿ ಮತ್ತು ಭೂಮಿಯನ್ನು ಬಿಟ್ಟು ಕೊಡುವಂಥ ಒಂದು ದೊಡ್ಡ ಜವಾಬ್ದಾರಿ ಇಲ್ಲಿದೆ, ನಮ್ಮಲ್ಲಿದೆ. ಇಲ್ಲೆಲ್ಲ ಸೇರಿದವರು ಭಾಳಷ್ಟು ಕಡಿಮೆ ಜನ ಇರ್ಬೋದು, ಆದರೆ ಎಲ್ಲ ಪ್ರಜ್ಞಾವಂತರು, ಒಂದು ದೊಡ್ಡ ಸ್ಥಾನಮಾನದಲ್ಲಿ ಇದ್ದವರು. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ನಮ್ಮ ಮಾರ್ಗದರ್ಶಕರು ಮತ್ತು ಕಲಾನಿಕೇತನದ ಉಪಾಧ್ಯಕ್ಷರು ಡಾಕ್ಟರ್ ಶ್ಯಾಮಬಸಪ್ಪ ಕೋಲ್ಕರ್ ಅವರಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಅದೇ ಥರ ಪ್ರಾಣೇಶ್ ಅವರು ಬರಬೇಕಾಗಿತ್ತು. ಈಗ ನಮ್ಮ ಇದರಿಂದ ಅವ್ರ ಅಧ್ಯಕ್ಷರು ಈಗ ಅವರು ಮಸ್ಕತ್ಗೆ ಹೋಗಿದ್ದಾರೆ. ಇಲ್ಲ ನೀವು ಮಾಡಿರಿ, ನೆಕ್ಸ್ಟ್ ಕಾರ್ಯಕ್ರಮ ನಾವು ಸೇರ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರೂ ಇದಕ್ಕೆ ಸಪೋರ್ಟ್ ಇದೆ. ನಮ್ಮ ಕೆ ಬಸವರಾಜ್ ಅವರು ಈ ವಯಸ್ಸಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸ್ತಾರೆ. ಎಲ್ಲ ಹಿರಿಯರು, ನಮ್ಮ ಬರ್ರಿ ಪ್ರಸಾದ್ ಅವರಿದ್ದಾರೆ, ಜಮ್ಮಣ್ಣ ಅವರಿದ್ದಾರೆ, ಸಂಗಪ್ಪ ಅವರಿದ್ದಾರೆ, AK ಮಹೇಶ್ ಕುಮಾರ್, ಎಲ್ಲರೂ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ. ಶಾಯಿನ್ ಮೇಡಮ್ ಅಂತೂ ದುರ್ಗಮ್ಮ ಹಳ್ಳ ಸ್ವಚ್ಛ ಮಾಡೋದು ಫಸ್ಟು ಮಹಿಳೆಯರು ಹೇಳಿದವರು ಯಾರು ಅಂತಂದರೆ ಇತಿಹಾಸದಲ್ಲಿ ಶಾಯಿನ್ ಮೇಡಮ್ದೇ ಇರ್ತಾರೆ. ನಮ್ಮ ಜೊತೆ ಅವರು ಕಂಟಿನ್ಯೂ ಕೆಲಸ ಮಾಡೋದು, ಪರಿಸರ ಕೆಲಸ ಮಾಡುವಂಥ ಎಲ್ಲ ಕೆಲಸಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ. ನಮ್ಮ ಎಲ್ಲರೂ ಬೂದಿ ಹೇಳೋರು, ಪಲ್ಲಾರ್ ಕುಲಕರ್ಣಿ ಅವರು, ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಇದನ್ನು ಕಟ್ಟಬೇಕಾದ್ರೆ ಸಂಪೂರ್ಣ ಸಹಕಾರವನ್ನು ಕೊಟ್ಟರು. ಹಾಗಾಗಿ ಇದನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಸೊ ಇದು ಇನ್ನೂ ಮುಂದುವರೆದಂಥ ಏನೇ ನಾವು ಪರಿಸರಕ್ಕೆ ಕೆಲಸ ಮಾಡೋದೇನಿದ್ರು ನಿಮ್ಮೆಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈ ಪ್ಲೇಟ್ ಬ್ಯಾಂಕ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನೆರವನ್ನು ತಂದಿದ್ದೀರಿ. ಭಾಳ ಖುಷಿ ಆಗ್ತಾಯಿದೆ. ನಮಗೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಮಣದ ಶುಭಾಶಯ ಹೇಳ್ತಾ